ಕಾರ್ಯಕ್ರಮಕ್ಕೆ ಸರ್ವವಿಧ ಆಧಾರಗಳೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕೂಳೂರು ಬ್ಲಾಕಿನ ಪದಿಯಲ್ಲಿ ನಮ್ಮ ಇವರನ್ನ ಸರ್ವವಿಧ ಆಧಾರಗಳೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ನೆಚ್ಚಿನ ಜನಾಬ್ ಅಬ್ದುಲ್ ಜಲೀಲ್ ಕೆ ಜಿಲ್ಲಾಧ್ಯಕ್ಷರು SDPI ಮಂಗಳೂರು ನಗರ ಇವರನ್ನು ಕೂಡ ಸರ್ವವಿಧ ಆಧಾರಗಳೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಮುಖ್ಯ ಪ್ರಭಾಷಣಗಾರರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಭಾಯ್ ಪರಂಗಿಪೇಟೆ ಇವರನ್ನು ಕೂಡ ಸರ್ವವಿಧ ಆಧಾರಗಳೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ಸೈಫುಲ್ ಬ್ಲಾಕ್ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ನೂತನ ಬ್ಲಾಕ್ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ನನ್ನ ಎಲ್ಲ ಸಹೋದರರೇ, ಹಿರಿಯರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯಾತಿ ಗಣ್ಯರೇ ಹಾಗೂ ನನ್ನ ಧ್ವನಿಯನ್ನು ಆಲಿಸುತ್ತಿರುವಂತಹ ಮಹಿಳೆಯರೇ, ಮಕ್ಕಳೇ, ಎಲ್ಲರಿಗೂ ಈ ಶುಭ ಮುಂಜಾನೆಯ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ಒಂದು ಕೇವಲ ರಾಜಕೀಯ ಪಕ್ಷವಲ್ಲ, ಬದಲಾಗಿ ಇದು ಒಂದು ಜನಪರ ಚಳುವಳಿಯಾಗಿದೆ. ಈ ದೇಶದಲ್ಲಿ ಕ್ರೌರ್ಯತೆ ಮಿತಿಮೀರುತ್ತಿರುವಂತಹ ಸಮಯದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಕೊಲ್ಲಲು ಪಡುತ್ತಿರುವಾಗ ಇದನ್ನೆಲ್ಲ ತಡೆಯಬೇಕಾದಂತಹ ಅಂದಿನ ಆಡಳಿತ ಸರ್ಕಾರವು ಕೈಕಟ್ಟಿ ಎಲ್ಲವನ್ನು ಚಂದ ನೋಡುತ್ತಿರುವಂತಹ ಸಂದರ್ಭದಲ್ಲಿ ಹಿಂದುತ್ವದ ಮೃದು ಧೋರಣೆಯೊಂದಿಗೆ ಕೈಜೋಡಿಸಿ ಜನರನ್ನು ಕಂಗಾಲನ್ನಾಗಿ ಮಾಡಿಸಿತ್ತು. ಅಂದಿನ ಆ ಸಮಯದಲ್ಲಿ ಯಾರಾದರೂ ಆ ವಿಷಯದಲ್ಲಿ ಪ್ರತಿಭಟಿಸಿದರೆ, ಇಲ್ಲ ತನ್ನ ಹಕ್ಕುಗಳನ್ನು ಕೇಳಲು ನ್ಯಾಯಯುತವಾಗಿ ಹೋರಾಟ ಮಾಡಿದರೆ, ಯಾವುದಾದರೂ ಒಂದು ವಿಷಯ ತಂದು ಆ ವಿಷಯವನ್ನು ವಿಷಯಾಂತರವನ್ನಾಗಿ ಮಾಡಿಸಿ ಜನರ ದಿಕ್ಕನ್ನು ತಪ್ಪಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಪ್ರಜ್ಞಾವಂತ ನಾಗರಿಕರು ಇದನ್ನೆಲ್ಲ ಗಮನಿಸಿ ಇದಕ್ಕೊಂದು ಪರ್ಯಾಯ ಮಾರ್ಗ ಕಂಡುಕೊಳ್ಳಲು ಸಫಲರಾದರು. ಆ ಸಫಲದ ಪ್ರತಿಫಲವೇ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಚಳುವಳಿಯು 2009 ಜೂನ್ 21ರಂದು ಆರಂಭವಾಗಿ ಹಸಿವು ಮುಕ್ತ ಸ್ವಾತಂತ್ರ್ಯ, ಭಯಮುಕ್ತ ಸ್ವಾತಂತ್ರ್ಯ ಎಂಬ ಘೋಷವಾಕ್ಯದೊಂದಿಗೆ ಈ ಚಳುವಳಿಯು ಪ್ರಾರಂಭವಾಯಿತು. ಅಂದಿನಿಂದ ಈ ಚಳುವಳಿಯು ದನಿ ಅರಿಯದೆ ಎಲ್ಲ ಹಕ್ಕುಗಳಿಗಾಗಿ ಶೋಷಿತರ, ದಮನಿತರ ಹಾಗೂ ಮರ್ದಿತರ ಹಕ್ಕುಗಳಿಗಾಗಿ ಹಗಲಿರುವುದು ಕಾರ್ಯಾಚರಿಸುತ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಊರಿನ ಚಿರಪರಿತ ಸಮಾಜ ಸೇವಕ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್ ಇದರ ಅಧ್ಯಕ್ಷರಾದ ನೌಷಾದ್ ಕಾವೂರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ರಶೀದ್ ರವರು ನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜಕಾರಣದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ದಮನಿತರ ಧ್ವನಿ, ಶೋಷಿತರ ಧ್ವನಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ
ಅದೇ ರೀತಿ ನ್ಯಾಯಪರ ಹುಟ್ಟು ಹೋರಾಟಗಾರ ಮಂಗಳೂರು ನಗರ ಇದರ ಅಧ್ಯಕ್ಷರಾದ ಜಲೀಲ್ ಕೃಷ್ಣಾಪುರ ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಇಸ್ಮಾಯಿಲ್ ಕುಂಜತ್ ಬೈಲ್ ಇವರ ಒಂದು ನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವ ಸಮೂಹಕ್ಕೆ ಮಾದರಿ ಪುರುಷ, ಚುರುಚುರುಕಿನ ವ್ಯಕ್ತಿತ್ವ, SDPI ಮಂಗಳೂರು ನಗರ ಇದರ ಪ್ರಧಾನ ಕಾರ್ಯದರ್ಶಿಯಾದ ಜಮಾಲ್ ಜೋಕಟ್ಟೆ ಇವರನ್ನು ಹೃದಯ ಅಂತರಾಳದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ, ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದ ಮೊಹಮ್ಮದ್ ಸೈಫುಲ್ಲಾ ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ರಹೀಂ ಅವರು ಒಂದು ನೆನಪಿನ ಸ್ಮರಣಿಕೆಯನ್ನು ಕೊಟ್ಟ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಡೆದಂತಹ ಹಾಗೂ ನೀಡಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬಹಳಷ್ಟನ್ನು ಸ್ವಾಗತಿಸಿದ ತಮಗೂ ಹೃದಯಾಂತರಾಳದ ಸ್ವಾಗತ, ಹರ್ಷದ. ಈಗ ಕಾರ್ಯಕ್ರಮ ಇವರನ್ನು ಸರ್ವ ವಿಧ ಆಧಾರಗಳೊಂದಿಗೆ ಪೋಡಿಯಂಗೆ ಆಹ್ವಾನಿಸಿ. ಕೂಳೂರು ಬ್ಲಾಕ್ ಅಧ್ಯಕ್ಷರಾದ ನೌಶಾದ್ ರವರೇ, ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ, ಜಿಲ್ಲಾಧ್ಯಕ್ಷರಾದಂಥ ಜಲೀಲ್ ಕೃಷ್ಣಾಪುರ, ವೇದಿಕೆಯಲ್ಲಿರುವ ಎಲ್ಲ ನಾಯಕರೇ, ಬಂದಿರುವಂಥ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ಎಲ್ಲರಿಗೂ ಈ ಮುಸ್ಸಂಜೆಯ ಶುಭಕಾಮನೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೂಳೂರು ಬ್ಲಾಕಿನ ಹೊಸ ಕಚೇರಿಯ ಉದ್ಘಾಟನೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಅರಿತಿರಬೇಕಾದದ್ದು, ಈ ಪಕ್ಷ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬುದು ಬೆಂಕಿಯಲ್ಲಿ ಅರಳಿದಂಥ ಪಕ್ಷವಾಗಿದೆ. ಇದನ್ನು ಬಿಸಿಲಿನಲ್ಲಿ ಬಾಡಿಸಲು ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ, ಕಳೆದ 3 ವರ್ಷದ ಮುಂಚೆ ನಮ್ಮ ಪಕ್ಷವನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಧ್ವನಿಯನ್ನು ಇಲ್ಲದಾಗಿಸಲು ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಆಡಳಿತ ಪಕ್ಷಗಳು, ಇಲ್ಲಿನ ಸರ್ಕಾರಿ ಪ್ರೇರಿತ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ವಿಫಲ ಪ್ರಯತ್ನಗಳನ್ನು ಮಾಡಿತ್ತು. ಆ ಎಲ್ಲ ವಿಫಲ ಪ್ರಯತ್ನಗಳಿಗೆ ಉತ್ತರವಾಗಿದೆ ಇಂದು ಕೂಳೂರಿನಲ್ಲಿ ನಾವು ಉದ್ಘಾಟಿಸಿದಂಥ ಈ ಒಂದು ಕಚೇರಿ. ನಮ್ಮ ಜಿಲ್ಲೆಯ 14 ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ರಾಜಕೀಯದಲ್ಲಿ ನಮ್ಮ ಚುನಾವಣಾ ಆಯೋಗ ಇದೆಯಾ, ಅಲ್ಲಿ ರಿಜಿಸ್ಟರ್ ಆದಂಥ ಪಕ್ಷದ 14 ಕಚೇರಿಗಳನ್ನು ಇಲ್ಲಿ ಷಡ್ಯಂತ್ರದ ಮೂಲಕ ಅನ್ಯಾಯವಾಗಿ, ಅಕ್ರಮವಾಗಿ ಸೀಲು ಹಾಕಲಾಯಿತು. ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕ ನಾಯಕರ ಮೇಲೆ ಕರಾಳ ಕಾನೂನಿನ ಮುಖಾಂತರ ಸುಳ್ಳು ಕೇಸುಗಳನ್ನು ಜಡಿಯಲಾಯಿತು. ಅದೆಷ್ಟೋ ಕಾರ್ಯಕರ್ತರಿಗೆ, ಅದೆಷ್ಟೋ ನಾಯಕರನ್ನ ಇವತ್ತು ಪಕ್ಷದ ನಾಯಕರು ಜೈಲಲ್ಲಿ ಕೊಲೆಯುತ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ಅದೆಷ್ಟೋ ಕಾರ್ಯಕರ್ತರನ್ನ ಎಂಕ್ವೈರಿ ಹೆಸರಲ್ಲಿ, ತನಿಖೆ ಹೆಸರಲ್ಲಿ ಮನೆಯಿಂದ ಕರೆದುಕೊಂಡು ಹೋಗಿ ವಿವಿಧ ರೀತಿಯ ಟಾರ್ಚರ್ಗಳನ್ನು ನೀಡಲಾಯಿತು. ಅದೆಷ್ಟೋ ಕಾರ್ಯಕರ್ತರಿಗೆ ನಿರಂತರವಾಗಿ ಈಗಲೂ ನೋಟಿಸ್ಗಳು, ಎಂಕ್ವೈರಿಗಳು ಬರ್ತಾ ಇದೆ. ಆದರೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಈ ಒಂದು ಶಕ್ತಿಯನ್ನ, ಈ ಒಂದು ಧ್ವನಿಯನ್ನ, ಇಂಥ ಷಡ್ಯಂತ್ರ ಮೂಲಕ ನಮ್ಮ ಧ್ವನಿಯನ್ನು ಅಡಗಿಸಲು ಸಾಧ್ಯವಿಲ್ಲ. ಇದು ನಮ್ಮ
ಮುಂದಿನ ಭವಿಷ್ಯವಾಗಿದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾವು ಇಲ್ಲಿ ಆಡಳಿತ ನಡೆಸುತ್ತಿರುವಂಥ ರಾಜಕೀಯ ಪಕ್ಷಗಳನ್ನು ಅಥವಾ ಸರ್ಕಾರಗಳನ್ನು ನಂಬಿ ಅವರನ್ನು ನಂಬಿ ಅವರ ಹಿಂದೆ ಹೋಗುವಂಥ ಪರಿಸ್ಥಿತಿ ಈಗಿಲ್ಲ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭಾರತದ ಭವಿಷ್ಯ, ಈ ನಾಡಿನ ಈ ಊರಿನ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಮ್ಮನ್ನು ಆಳುತ್ತಿರುವಂತಹ ಈ ಒಂದು ರಾಜಕೀಯ ಅಥವಾ ಸರ್ಕಾರವನ್ನು ನಂಬಿ ನಾವು ಕೂರಲು ಸಾಧ್ಯವಿಲ್ಲ. ಅವರ ಮನಸ್ಥಿತಿ ಯಾವ ರೀತಿಯ ಮನಸ್ಥಿತಿ ಅಂತ ಹೇಳಿದರೆ, ಅವರು ಸೆಕ್ಯುಲರ್ ಪಕ್ಷ ಆಗಿರ್ಬೋದು, ಹೆಸರಿಗೆ ಜಾತ್ಯತೀತ ಪಕ್ಷವಾಗಿರ್ಬೋದು, ಮುಸಲ್ಮಾನರ ಅಲ್ಪಸಂಖ್ಯಾತರ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದರೂ ಅವರ ಮನಸ್ಥಿತಿ ಯಾವ ರೀತಿ ಅಂತ ಹೇಳಿದರೆ, ಮಾಂಕಾಲು ವೈದ್ಯರಂತ ಮೀನುಗಾರಿಕಾ ಸಚಿವರ ಬಾಯಿಯ ಮುಖಾಂತರ ನಮಗೆ ಇವತ್ತು ಕಾಣ್ತಾ ಇದೆ. ಇಂತಹ ಮನಸ್ಥಿತಿಗಳನ್ನು ಹಿಡಿದು ಅವರನ್ನು ನಂಬಿ ನಾವು ನಮ್ಮ ಭವಿಷ್ಯವನ್ನು ಕಟ್ಟಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಮಾತ್ರ ಈ ಒಂದು ಭಾರತದಲ್ಲಿ ಹಸಿವು ಮುಕ್ತವಾದಂತಹ, ಭಯಮುಕ್ತವಾದಂತಹ ಒಂದು ದೇಶವನ್ನು ಕಟ್ಟಲು ಸಾಧ್ಯವಿದೆ. ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವೆಲ್ಲರೂ ಒಟ್ಟು ಸೇರಿ ಈ ಪಕ್ಷವನ್ನು ಭುಜಕ್ಕೆ ಭುಜ ಕೊಟ್ಟು ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ನಾವು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಮುಂದೊಂದು ದಿನ ಭವಿಷ್ಯ ನಮ್ಮ ಕೈಯಲ್ಲಾಗಲಿದೆ. ಆದ್ದರಿಂದ ನೀವೆಲ್ಲರೂ ಪಕ್ಷದೊಂದಿಗೆ ಕೈ ಜೋಡಿಸಿ ಈ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಪ್ರಯತ್ನಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಕೇವಲ ಉದ್ಘಾಟನೆಗೆ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಸೀಮಿತಗೊಳಿಸದೆ ಮುಂದಿನ ದಿನಗಳಲ್ಲಿ ಚುನಾವಣೆಯ ಪರ್ವ ಬರ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಮುಂದಿದೆ. ಆ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ನಾವೆಲ್ಲರೂ ಸಜ್ಜುಗೊಂಡು ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಕೂಳೂರು ಬ್ಲಾಕಿನಲ್ಲಿ ಕನಿಷ್ಠ ಅಂತ ಹೇಳಿದ್ರು 2 ಕಾರ್ಪೊರೇಟರನ್ನ ಮಂಗಳೂರು ಮಹಾನಗರ ಪಾಲಿಕೆಗೆ ಕಳಿಸಲು ನಾವೆಲ್ಲರೂ ಶಕ್ತಿ ಮೀರಿ ಇವತ್ತಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿಪಿ. ಬಹಳಷ್ಟು ಅರ್ಥಗರ್ಭಿತವಾದ ಮಾತನಾಡಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಧ್ಯೇಯೋದ್ದೇಶಗಳನ್ನು ನಮಗೆ ತಿಳಿಸಿಕೊಟ್ಟಂತ ಕಾರ್ಯದರ್ಶಿ ಎಸ್ಡಿಪಿ ಮಂಗಳೂರು ನಗರ ಇವರಿಗೆ ಹೃದಯಾಂತರಾಳದ ಅಭಿನಂದನೆಗಳು. ಸಮಾಜಘಾತುಕ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ಸಾಮಾಜಿಕ ಮುಂದಾಳತ್ವ, ನೊಂದವರ ಬಡವರ ನ್ಯಾಯ, ನಿರಾಕರಿಸಲ್ಪಟ್ಟವರ ನ್ಯಾಯದ ಧ್ವನಿಯಾಗಿ ನಗುಮುಖದ ಚೆಲುಮೆ, ಸದಾ ತನಗಿಂತ ಪರರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿರುವ ಸಾಧಾರಣ ವ್ಯಕ್ತಿತ್ವ ನಮ್ಮೆಲ್ಲರ ನೆಚ್ಚಿನ ಜನಾಬ್ ಅಬ್ದುಲ್ ಜಲೀಲ್ ಕೆ, ಜಿಲ್ಲಾಧ್ಯಕ್ಷರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ನಗರ. ಇವರನ್ನು ಈ ಒಂದು ಸುಂದರ ಕ್ಷಣದಲ್ಲಿ, ಈ ಒಂದು ಸುಂದರ ಗಳಿಗೆಯಲ್ಲಿ, ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಅವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಈ ಒಂದು ಸುವರ್ಣಾವಕಾಶ ನಮಗೆ ಲಭಿಸಿದ್ದಕ್ಕಾಗಿ ಪ್ರಥಮವಾಗಿ ಆ ಅಲ್ಲಾಹನನ್ನ ನಾವು ಸ್ತುತಿಸುತ್ತಾ ನಮ್ಮ ನೆಚ್ಚಿನ ಅಬ್ದುಲ್ ಜಲೀಲ್ ರವರನ್ನ ಸನ್ಮಾನಿಸುವ ಈ ಕಾರ್ಯಕ್ರಮವನ್ನು ಈಗ ನಡೆಸ್ತಾ ಇದ್ದೇವೆ. ಇದಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳು ಕೂಡ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಅಬ್ದುಲ್ ಜಲೀಲ್ ರವರ ಸನ್ಮಾನ ಕಾರ್ಯಕ್ರಮ. ಈ ಒಂದು ಶುಭ ಸಂಜೆಯಲ್ಲಿ ಬಹಳಷ್ಟು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರನ್ನ ನಾವು ಸನ್ಮಾನಿಸುವಾಗ ಸಭಿಕರಿಂದ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಬಹಳಷ್ಟು ವಿಜೃಂಭಣೆಯಿಂದ ಅವರನ್ನ ನಾವು ಸನ್ಮಾನಿಸೋಣ. 10ರಲ್ಲಿ ಯುವಕ, 20ರಲ್ಲಿ ಸುಂದರ, 30ರಲ್ಲಿ ಬಲಶಾಲಿ, 40ರಲ್ಲಿ ಸಿರಿವಂತ, 50ರಲ್ಲಿ ಜ್ಞಾನಿ. ಹೀಗೆ ಆಯಾ ವಯೋಮಾನಗಳಲ್ಲಿ ಯುವಕ, ಸುಂದರ, ಬಲಶಾಲಿ, ಸಿರಿವಂತ, ಜ್ಞಾನಿಯಾಗಿ ಈ ಒಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಕಾರ್ಯಾಚರಿಸುತ್ತಿರುವ ನಮ್ಮ ನೆಚ್ಚಿನ ಜಲೀಲ್ ರವರಿಗೆ ಹೃದಯಾಂತರಾಳದ ಅಭಿನಂದನೆಗಳು. ಅವರನ್ನು ಎಲ್ಲ ಗಣ್ಯ ಅತಿಥಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಿಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್
ಸಮಿತಿಯವರು ಆಯೋಜಿಸಿದಂತಹ ಈ ಒಂದು ಪಕ್ಷದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯು ನನ್ನ ಸಂಮಿತ್ರರು ಆಗಿರ್ತಕ್ಕಂತಹ ಯುವ ನಾಯಕ ವಾಗ್ಮಿಯೂ ಆಗಿರ್ತಕ್ಕಂತಹ ರಿಯಾಜ್ ಪರಂಗಿಪೇಟೆಯವರೇ, ಅದೇ ರೀತಿ ಮಂಗಳೂರು ನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯು ನನ್ನ ಸಹೋದ್ಯೋಗಿಯೂ ಆಗಿರ್ತಕ್ಕಂತಹ ಜಮಾಲ್ ಜೋಕಟ್ಟಿಯವರೇ, ಈ ಒಂದು ಬ್ಲಾಕ್ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ನೌಶಾದ್ ರವರೇ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಮೊಹಮ್ಮದ್ ಸೈಫುಲ್ಲಾರವರೇ, ನನ್ನ ಮುಂಭಾಗದಲ್ಲಿರ್ತಕ್ಕಂತಹ ಪಕ್ಷದ ಬೆನ್ನೆಲುಬಾಗಿರ್ತಕ್ಕಂತಹ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ನನ್ನ ಶಬ್ದವನ್ನು ಆಲಿಸ್ತಕ್ಕಂತಹ ಈ ನಾಡಿನ ಪ್ರಜ್ಞಾವಂತ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ಭಗವಂತನ ಶಾಂತಿ ಮತ್ತು ಕರುಣೆ ಸದಾ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ, ಪ್ರಥಮವಾಗಿ ಈ ಒಂದು ಪಕ್ಷದ ಕಚೇರಿ ಉದ್ಘಾಟನೆಯ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಪಕ್ಷವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನಷ್ಟು ಜನಸಾಮಾನ್ಯರ ಕಷ್ಟ ಕಾಲ್ಪನ್ಯಕ್ಕೆ ನೆರವಾಗುವಂತಹ ಒಂದು ತಾಣವಾಗಿ ಆ ಕಚೇರಿ ಬೆಳೆಯಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ, ಬಹುಶಃ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಒಂದು ಬೆಳವಣಿಗೆ ನಮ್ಮ ಸಾಂವಿಧಾನಿಕ ವಿರೋಧಿಯಾಗಿರ್ತಕ್ಕಂತಹ RSS ಭಾಜಪಗಿಂತಲೂ ನಮ್ಮ ಮಿತ್ರ ಪಕ್ಷ ಅಥವಾ ಪ್ರತಿಪಕ್ಷವಾದಂತಹ ಕೆಲವು ಪಕ್ಷದ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಂದು ವೇಳೆ SDP ಪಕ್ಷವನ್ನು ಇಲ್ಲಿಂದ ಇಲ್ಲವಾಗಿಸಬೇಕು ಅಥವಾ SDP ಕಾರ್ಯಕರ್ತರ ಹುಮ್ಮಸ್ಸನ್ನು ಕೊನೆಗೊಳಿಸಬೇಕು ಅಥವಾ ಈ ಒಂದು SDP ಸಿದ್ಧಾಂತವನ್ನು ಇಲ್ಲಿ ನಡೆಸಲು ಬಿಡುವುದಿಲ್ಲ ಅನ್ನುವಂತಹ ಒಂದು ಕನಸು ಕಂಡಂತಹ ಆ ವ್ಯಕ್ತಿಗಳು ಯಾರಿದ್ದಾರೆ ಅಥವಾ ಆ ನಾಯಕರು ಯಾರಿದ್ದಾರೆ ಅಥವಾ ಆ ಪಕ್ಷ ಏನಿದೆ, ನೀವು ಒಂದು ತಿಳ್ಕೋಬೇಕು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಜಮಾಲ್ ಜೋಕಟಿ ಅವರು ಹೇಳಿದ ಹಾಗೆ ಇದು ಬಾಡಿ ಹೋಗುವಂಥದ್ದಲ್ಲ. ಇದು ಖಂಡಿತವಾಗಿಯೂ ನಿಮ್ಮಿಂದ ಇದನ್ನು ಬಾಡಿಸಲಿಕ್ಕೆ ಸಾಧ್ಯವೂ ಇಲ್ಲ. ಈ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಸೇರ್ಪಡೆಯಾಗುವಾಗ ನಮಗೆ ನಮ್ಮ ನಾಯಕರು ಹೇಳಿಕೊಟ್ಟಂತಹ ಕೆಲವೊಂದು ವಿಚಾರಗಳು ಇವತ್ತಿಗೂ ನಮ್ಮ ಕಿವಿಗೆ ಬಡಿತಾ ಇದೆ, ಅದು ಎಚ್ಚರಗೊಳಿಸ್ತಾ ಇದೆ. ನಾವು ಕಲ್ಲು ಮುಳ್ಳಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಇರುವಂತಹ ಕಾರ್ಯಕರ್ತರಾಗಿದ್ದೇವೆ. ನಮ್ಮ ಮುಂದೆ ಬಹಳಷ್ಟು ಸವಾಲುಗಳು ಎದುರಾಗಬಹುದು. ಒಂದು, ಅನಾಗರಿಕವಾದಂತಹ ಅನಾಚಾರ ತೊಳಗಿದಂತಹ ಅನಾಚಾರದಿಂದ ಮುಳುಗಿದಂತಹ ಅಸಂವೈಧಾನಿಕವಾದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಇಲ್ಲಿ ಕೊನೆಗೊಳಿಸಬೇಕಂತ ಹೇಳಿದರೆ, ಇಲ್ಲಿಯ ಮರ್ದಿತ ಜನಾಂಗವನ್ನು ಸಂತೋಷಪಡಿಸಬೇಕಾದರೆ, ಇಲ್ಲಿರ್ತಕ್ಕಂತಹ ಹಸಿವನ್ನು ಇಲ್ಲವಾಗಿಸಬೇಕಾದರೆ, ಇಲ್ಲಿ
ಭಯಮುಕ್ತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಅದು ಸುಲಭದ ಮಾತಲ್ಲ. ಅದಷ್ಟು ಸುಲಭವಾಗಿ ನಮಗೆ ಸಿಗಲಿಕ್ಕಿಲ್ಲ ಅನ್ನುವಂತಹ ಕಟು ಸತ್ಯವನ್ನು ಅರಿತುಕೊಂಡಾಗಿದೆ ಈ ಪಕ್ಷದಲ್ಲಿ ನಾವು ಆ ಪ್ರವೇಶವನ್ನು ಪಡೆದಿರುವಂಥದ್ದು. ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಆ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಿಕೊಂಡಿರುವಂಥದ್ದು. ಬಹುಶಃ ಒಂದು 2-3 ವರ್ಷಗಳ ಮುಂದೆ ಕೆಲವೊಂದು ತಾಂತ್ರಿಕ ಅಡಚಣೆಗಳನ್ನು ಕೊಟ್ಟು ನಮ್ಮನ್ನು ಮೌನವಾಗಿಸಲು ಇಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೆಯಿತು. ಇವತ್ತೊಂದು ಆರ್ಟಿಕಲ್ ಕೂಡ ನಾನು ಕಂಡೆ. ಒಂದು ಸಹೋದರಿ ಬರೀತಾರೆ, ಕಳೆದೊಂದು 2 ವರ್ಷದಿಂದ ನಾವು ಬಹಳ ವಿಚಲಿತರಾಗಿದ್ದೆವು. ಒಂದು ನಿರೀಕ್ಷೆಯಲ್ಲಿದ್ದಂತಹ ನಾವುಗಳು ಬಹಳ ದುಃಖದಲ್ಲಿದ್ದೆವು. ಆದರೂ ನಾವು ಪ್ರಾರ್ಥಿಸ್ತಾ ಇದ್ದೆವು ಮತ್ತು ನಿರೀಕ್ಷಿಸ್ತಾ ಇದ್ದೆವು. ನಾವು ಎದುರು ನೋಡ್ತಾ ಇದ್ದೆವು. ಇವತ್ತು ಆ ದಿನ ಬಂದಿದೆ, ತುಂಬ ಸಂತೋಷವಾಗ್ತಾ ಇದೆ ಅಂತ ಆ ಸಹೋದರಿಯನ್ನು ಒಳಗೊಂಡಂತೆ ಈ ನಾಡಿನ ಜನತೆಯಲ್ಲಿ ನನಗೆ ಹೇಳಲಿಕ್ಕಿರೋದು, ನಾವು ಹಿಮ್ಮಡಿಯನ್ನು ಇಡುವಂತಹ ಪ್ರಶ್ನೆಯೇ ಇಲ್ಲ, ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ನಿಮ್ಮ ನಿರೀಕ್ಷೆ, ನಿಮ್ಮ ಆ ಗೌರವ, ನಿಮ್ಮ ಆ ಪ್ರಾರ್ಥನೆ ಖಂಡಿತ ಯಾವತ್ತೂ ಹುಸಿಯಾಗಲಿಕ್ಕೆ ನಾವು ಬಿಡುವುದಿಲ್ಲ. ಭಗವಂತನ ಕರುಣೆ, ನಿಮ್ಮ ಸಹಕಾರ ನಮ್ಮ ಜೊತೆ ಇದ್ದರೆ ನಾವು ಇನ್ನಷ್ಟು ಈ ಒಂದು ಅಸಂವಿಧಾನಿಕವಾದಂತಹ, ಈ ಒಂದು ಕಠೋರತೆಯಲ್ಲಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನು ಕೊನೆಗಳಿಸಿಯೇ ನಾವು ವಿರಮಿಸ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಪ್ರದೇಶದ ನಾಗರಿಕರಲ್ಲಿ ನನ್ನ ವಿನಂತಿ, ಇವತ್ತು ಪಕ್ಷದ ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಪಕ್ಷದ ಕಚೇರಿ ಬರೇ ಪಕ್ಷದ ಚಟುವಟಿಕೆಗೆ ಮಾತ್ರ ಸೀಮಿತವಲ್ಲ, ಪಕ್ಷದ ಸಭೆಗಳಿಗೆ ಮಾತ್ರ ಸೀಮಿತ ಅಲ್ಲ. ಬದಲಾಗಿ ಇದು ಈ ನಾಡಿನ ಸರ್ವ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿ, ಅವರ ಕುಂದುಕೊರತೆಗಳನ್ನು ಚರ್ಚಿಸಲಿಕ್ಕೆ ಬೇಕಾಗಿ, ಅವರ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಬೇಕಾಗಿ, ಈ ನಾಡಿನ ಪ್ರತಿಯೊಬ್ಬರ ನಾಡಿ ಮಿಡಿತವನ್ನು ಅರಿತು ಅವರಿಗೆ ಸ್ಪಂದಿಸುವ ಕಾರಣಕ್ಕಾಗಿ ನಾವು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದು ಯಾವತ್ತೂ ಯಾವುದೇ ಜನಾಂಗಕ್ಕೆ ಅಥವಾ ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ. ಯಾರಿಗೂ ಕೂಡ ಈ ಪಕ್ಷದ ಸದುಪಯೋಗವನ್ನು ಪಡ್ಕೋಬಹುದು. ಆ ಸೇವೆಗೆ ಸದಾ ನಿಮ್ಮ ಜೊತೆ ನಾವು ಇರ್ತೇವೆ ಅನ್ನುವಂತಹ ಆ ಮಾತಿನೊಂದಿಗೆ, ಬಹುಶಃ ಈ ನಾಡಿನ ಜನತೆ ಮನಸ್ಸು ಮಾಡಿದರೆ, ಈ ನಾಡಿನ ಜನತೆ SDPIಯ ಕಾರ್ಯಕ್ಷಮತೆಯನ್ನು ಮೆಚ್ಚಿದರೆ, ತಮಗೆ ತಾವೇನು ನಿರೀಕ್ಷೆ ಇಟ್ಟಿದ್ದೀರಿ ಆ ನಿರೀಕ್ಷೆಗೆ ತಕ್ಕಂತೆ ನೀವು ಕೂಡ ನಮಗೆ ಸಹಕಾರ ನೀಡಿದರೆ, ನೀವು ಕೂಡ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಆ ಒಂದು ನಮ್ಮನ್ನು ಇಚ್ಛಿಸುವಂತಹ, ನಮ್ಮನ್ನು ಗೌರವಿಸುವಂತಹ, ನಮ್ಮನ್ನು ಪ್ರೀತಿಸುವಂತಹ ಭಾಗದಲ್ಲಿ ನೀವು ಕೂಡ ಪಾಲುದಾರರಾಗಿ ಇದ್ದರೆ ಖಂಡಿತವಾಗಿಯೂ ಮುಂದೊಂದು ದಿನ ಈ ಪ್ರದೇಶದಲ್ಲಿ ಒಂದು ಕಾರ್ಪೊರೇಟರ್ ಆಫೀಸ್ ಕೂಡ ತೆರೆಯಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರ್ಪೊರೇಟರ್ ಕಚೇರಿಯನ್ನು ನಾವು ಇಲ್ಲಿ ತೆರೆಯಬೇಕಾದರೆ ರಿಯಾಜ್ ಪರಂಗಿಪೇಟೆಯೋ ಜಲೀಲ್ ಕೃಷ್ಣಾಪುರವೋ ಅಲ್ಲ ಮುಖ್ಯ. ಈ ಪಕ್ಷವನ್ನು ನೆಚ್ಚುವಂತಹ, ಈ ಪಕ್ಷವನ್ನು ಇಷ್ಟಪಡುವಂತಹ ಈ ನಾಡಿನ ಮತದಾರ ಪ್ರಭುಗಳಾದಂತಹ ಈ ನಾಡಿನ ನಾಗರಿಕರಾಗಿರ್ತಾರೆ. ನಾವು ಏನಾದರೂ ಒಂದು ಕನಸು ಕಂಡಿದ್ದೇವೆ, ಆ ಕನಸು ನನಸಾಗಬೇಕಾದರೆ ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಎಲ್ಲವೂ ಮುಂದುವರಿತದೆ. ಅದು ಯಶಸ್ವಿ ಆಗಬೇಕಾದ್ರೆ ಖಂಡಿತವಾಗಿಯೂ ಈ ನಾಗರಿಕರ ಸಹಕಾರವನ್ನು ನಾವು ಸದಾ ಯಾಚಿಸ್ತಾ ಇದ್ದೇವೆ, ಅದನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇವತ್ತು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಮುಂದೆ ಬರುವಂತಹದ್ದು, ಈ ತಿಂಗಳ 27ನೇ ತಾರೀಕಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಕ್ತಾಯ ಆಗ್ತದೆ. ಮುಂದೆ ನಮ್ಮ ಕಾರ್ಪೊರೇಷನ್ ಚುನಾವಣೆ ಬರ್ತದೆ. ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನಾಡಿಕೊಂಡು ನಮ್ಮ ಸಾಂವಿಧಾನಿಕ ವಿರೋಧಿಗಳನ್ನು ಮೀರಿದಂತೆ
ನಮ್ಮನ್ನು ವ್ಯತಿರಿಕ್ತವಾಗಿ ಬಿಂಬಿಸುತ್ತಾ ತಮ್ಮ ರಾಜಕೀಯ ದುರುದ್ದೇಶಕ್ಕೆ ಬೇಕಾಗಿ ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾ ನಮ್ಮ ಮುಂದೆ ಬರುವಂತಹ ಕೆಲವೊಂದು ವ್ಯವಸ್ಥೆಗಳು ತಮಗೆ ಗೊತ್ತಿರ್ಬೋದು. ಖಂಡಿತವಾಗಿಯೂ ಬಂದವರನ್ನು ಹಿಂದೆ ಕಳಿಸಿ ಅಂತೇಳಿ ನಾವು ಹೇಳ್ತಾ ಇಲ್ಲ, ಸ್ವಾಗತಿಸಿ. ಬಂದ ಅತಿಥಿಗಳು ಯಾರೇ ಇದ್ದರೂ ನಾವು ಸ್ವಾಗತಿಸುವ. ಆದರೆ ಮತದಾನ ಅಂತ ಬರುವಂತಹ ಸಂದರ್ಭ ಏನಿದೆ, ಆ ಮತದಾನದ ಹಕ್ಕು ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ತಾವು ಪ್ರಜ್ಞಾವಂತರಾಗಿರಿ. ತಾವು ಈ ನಾಡಿನ ಅಥವಾ ಈ ಸಮಾಜದ ಧ್ವನಿಯಾಗುವಂತಹ ಪಕ್ಷ ಅಥವಾ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜೊತೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ನಮ್ಮನ್ನು ಮೇಲಕ್ಕೆತ್ತಿ ಏರಿಸುವಲ್ಲಿ ತಾವುಗಳು ಕೂಡ ಸಹಭಾಗಿತ್ವವನ್ನು ಪಡೆಯಬೇಕು ಅನ್ನುವಂಥ ಆ ಒಂದು ಕೋರಿಕೆಯೊಂದಿಗೆ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ SDPI. ಅರ್ಥಪೂರ್ಣವಾದ ಮಾತಿನೊಂದಿಗೆ ಈ ಒಂದು ಸಭೆಯನ್ನು ಧನ್ಯಗೊಳಿಸಿದ್ದೀರಾ. ಈ ಪ್ರಪಂಚದಲ್ಲಿ ಹೆದರಿಕೆಗೆ ಜಾಗವಿಲ್ಲ. ಸಾಮರ್ಥ್ಯವು ಸಾಮರ್ಥ್ಯವನ್ನಷ್ಟೇ ಗೌರವಿಸುತ್ತದೆ. APJ ಅಬ್ದುಲ್ ಕಲಾಂ ಅವರ ಮಾತಿಗೆ ಅನುಗುಣವಾಗಿ ನಮ್ಮ ಜಲೀಲ್ ಕೆ ಅವರು ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಪಕ್ಷದ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಆತ್ಮೀಯರೇ, ಇನ್ನು ನಮ್ಮ ಈ ಕಾರ್ಯಕ್ರಮದ ಮುಂದಿನ ಭಾಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ಸಮಿತಿ ಸದಸ್ಯ ನೂರುಲ್ಲಾ ಕುಳಾಯ್, ಅದೇ ರೀತಿ ಮಂಗಳೂರು ದಕ್ಷಿಣ ಅಧ್ಯಕ್ಷ ಸಿದ್ದಿಕ್ ಹಾಗೂ ಜೊತೆ ಕಾರ್ಯದರ್ಶಿ ಮಂಗಳೂರು ಉತ್ತರ ಫಯಾಜ್ ಕಾಟಿಬಳ್ಳ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಸರ್ವವಿಧ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ನು ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವ ಇನ್ನೋರ್ವ ವ್ಯಕ್ತಿಯ ಸನ್ಮಾನ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮೆಲ್ಲ ವಾಲಂಟಿಯರ್ಸ್ಗಳು ಮುಂದೆ ಬಂದು ಆ ಒಂದು ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನದ ಆ ಒಂದು ಚೇರ್ ಅನ್ನು ರೆಡಿ ಮಾಡಿ. ಇನ್ನೋರ್ವ ಯುವ ಪ್ರತಿಭೆ, ಅದುವೇ ಸಮೂಹಕ್ಕೆ ಮಾದರಿ, ಚುರುಚುರುಕಿನ ವ್ಯಕ್ತಿತ್ವ, ನೇರ ದಿಟ್ಟ, ನಿರಂತರವಾಗಿ ಎದೆಗುಂದದೆ ಮುನ್ನಡೆಯುವ ಹೃದಯವಂತಿಕೆಯ ಸಾಧಾರಣ ವ್ಯಕ್ತಿತ್ವ ಹಾಗೂ ಸೌಹಾರ್ದದ ಪ್ರತೀಕ, ಸಾಮಾಜಿಕ ಹೋರಾಟದ ಚತುರ ಅವರೇ ನಮ್ಮ ಜಮಾಲ್ ಜೋಕಟ್ಟೆ, ಪ್ರಧಾನ ಕಾರ್ಯದರ್ಶಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ನಗರ. ಇವರನ್ನು ಈ ಒಂದು ಸುಂದರ ಕ್ಷಣದಲ್ಲಿ, ಈ ಒಂದು ಗಣ್ಯ ಅತಿಥಿಗಳ ಸಮಕ್ಷಮದಲ್ಲಿ ಅವರನ್ನು ಗೌರವಿಸುವಂತಹ ಒಂದು ಅವಕಾಶ ನಮಗೆ ಲಭಿಸಿದೆ. ಎಲ್ಲ ಸಭಿಕರು ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಅತಿಥಿಗಳು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ಒಬ್ಬ ಯುವ ಪ್ರತಿಭೆ, ಪ್ರಾಯ ಬಂದಾಗ ಮೂಡುವುದು ಮೀಸೆ, ಒಂದೊಂದು ಮೀಸೆಗೂ ಒಂದೊಂದು ಆಸೆ, ಕತ್ತರಿಸಿ ತೆಗೆದಷ್ಟು ಒಳಗುಂಟು ಬೇರು, ಚಿಗುರುತ್ತ ಬರುವುದು ಜೋರು. ಕಯ್ಯಾರ ಕಿಞ್ಞಣ್ಣ ರೈಯವರ ಸ್ಫೂರ್ತಿದಾಯಕ ಮಾತು ಈ ನೇತಾರರಿಗಾಗಿ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ, ಎಷ್ಟೇ ಪರೀಕ್ಷೆಗಳು ಎದುರಾದರೂ ಕೂಡ ಎದೆಗುಂದದೆ ಮುನ್ನಡೆಯುವುದೇ ನಮ್ಮ ಯುವ ಕಾರ್ಯಕರ್ತರ, ಯುವ ಸಮೂಹದ ಗುರಿಯಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ ಸ್ವೀಕರಿಸಿದ ಜಮಾಲ್ ರವರಿಗೂ, ಸನ್ಮಾನಿಸಿದ ಎಲ್ಲ ಅತಿಥಿಗಳಿಗೂ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಮ್ಮ ಮುಂದಿನ ಭಾಗಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿರುವಂತಹ ನಮ್ಮ ದಿಕ್ಸೂಚಿ ಭಾಷಣಗಾರರಾಗಿರುವಂತಹ ಜನಾಬ್ ರಿಯಾಜ್ ಪರಂಗಿಪೇಟೆ, ರಾಷ್ಟ್ರೀಯ ಕಾರ್ಯದರ್ಶಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವರನ್ನ ಸರ್ವವಿಧ ಆಧಾರಗಳೊಂದಿಗೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್ ಸಮಿತಿಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಿತ್ರರು, ಈ ಭಾಗದ ಸಮಾಜ ಸೇವಕರು, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೂಳೂರು ಬ್ಲಾಕ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನೌಶಾದ್ ಕಾವೂರ್ ಅವರೇ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ನೂತನ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು,
ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂತಹ ಜಲೀಲ್ ಕೃಷ್ಣಾಪುರರವರೇ, ಪಕ್ಷದ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಜಮಾಲ್ ಜೋಕಟ್ಟೆಯವರೇ, ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ನೂರುಲ್ಲಾ ಖುಲಾಯಿ ಅವರೇ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸೈಫುಲ್ಲಾ ವಾಮಂಜೂರ್ ಅವರೇ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಸಿದ್ದಿಕ್ ಬೆಂಗ್ರೆಯವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆತ್ಮೀಯ ನಾಗರಿಕ ಬಂಧುಗಳೇ, ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ಹಿರಿಯರೇ, ಕಿರಿಯರೇ, ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್ ಸಮಿತಿಯ ನೂತನ ಕಚೇರಿಯ ಉದ್ಘಾಟನೆಯನ್ನ ನಾವೆಲ್ಲರೂ ಅತಿ ಸಂಭ್ರಮದಿಂದ ಉದ್ಘಾಟಿಸಿದ್ದೇವೆ. ಪಕ್ಷದ ಒಂದೊಂದು ಕಚೇರಿ ಉದ್ಘಾಟನೆ ಆಗುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಪಕ್ಷ ಬೆಳವಣಿಗೆಯ ಹಂತದಲ್ಲಿದೆ ಅನ್ನುವುದಕ್ಕೆ ಬಹಳ ಸಂತೋಷ ಪಡ್ತೇವೆ. ಇತರ ಪಕ್ಷಗಳಲ್ಲಿ ಕಚೇರಿ ಉದ್ಘಾಟನೆ ಅಥವಾ ಸಮಾರಂಭಗಳು ಯಾವುದೇ ನಡಿಬೇಕಿದ್ರೂ ಕೂಡ ಪಕ್ಷದಲ್ಲಿರ್ತಕ್ಕಂತಹ ಟಿಕೆಟ್ ಆಕಾಂಕ್ಷಿಗಳು ಅವರು ಏನಾದರೂ ದೇಣಿಗೆಯನ್ನ ನೀಡಬೇಕಾಗ್ತದೆ, ಆಫರ್ ಅನ್ನ ನೀಡಬೇಕಾಗ್ತದೆ, ಅಥವಾ ಪಕ್ಷದಲ್ಲಿರ್ತಕ್ಕಂತಹ ಶ್ರೀಮಂತ ಕುಲಗಳು ಅವರ ಮುಂದಿನ ರಾಜಕೀಯದ ಭವಿಷ್ಯವನ್ನ ರೂಪಿಸ್ಲಿಕ್ಕೋಸ್ಕರ ಒಂದಷ್ಟು ದುಡ್ಡು ಸುರಿದು ಆ ಒಂದು ಕಾರ್ಯಕ್ರಮವನ್ನ ವಿಜೃಂಭಿಸಿದ್ದಾರೆ. ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದೊಂದು ಕಚೇರಿಯೂ ಕೂಡ, ಒಂದೊಂದು ಕಾರ್ಯಕ್ರಮವೂ ಕೂಡ ಆ ಪಕ್ಷದ ಕಾರ್ಯಕರ್ತರ ಬೆವರಿನ ಫಲವಾಗಿರ್ತದೆ. ಅವರು ತಮ್ಮ ದೈನಂದಿನ ಸಂಪಾದನೆಯ ಒಂದು ಅಂಶವನ್ನ ಈ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಬೇಕು, ಸಮಾಜದಲ್ಲಿರ್ತಕ್ಕಂತಹ ಶೋಷಿತ ಸಮುದಾಯಗಳಿಗೆ ನಮ್ಮಿಂದ ಏನಾದರೂ ಒಂದು ಸೇವೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸಾಮಾಜಿಕ ಕಾಳಜಿಯ ಚಿಂತನೆಯೊಂದಿಗೆ ಅವರು ತನ್ನ ಸಂಪಾದನೆಯ ಒಂದಂಶವನ್ನ ಈ ಪಕ್ಷಕ್ಕೋಸ್ಕರ ಮೀಸಲಿಟ್ಟು ಈ ಸಮಾಜದ ಉನ್ನತಿಗಾಗಿ, ಒಂದು ಸಾಮಾಜಿಕ ನ್ಯಾಯದ ಮರುಸ್ಥಾಪನೆಗಾಗಿ ಅವರು ತನ್ನ ಸಂಪಾದನೆಯ ಒಂದಂಶವನ್ನ ನೀಡಿ ಈ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್ಡಿಪಿಐ ಪಕ್ಷದ ಅನಿವಾರ್ಯತೆ ಈ ಸಮಾಜಕ್ಕೆ ಎಷ್ಟು ಇದೆ ಮತ್ತು ಈ ಪಕ್ಷದೊಂದಿಗೆ ನಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಯಾವ ರೀತಿಯ ಒಂದು ಮೌಲ್ಯಾಧಾರಿತ ರಾಜಕಾರಣದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಬಂಧುಗಳೇ. ಎಸ್ಡಿಪಿಐ ಕಚೇರಿ ಅಂತ ಹೇಳಿದ್ರೆ ಪಕ್ಷದ ಸಭೆಗಳನ್ನ ನಡೆಸಲಿಕ್ಕಿರುವಂತಹ ಒಂದು ಸೀಮಿತವಾದಂತಹ ಕಚೇರಿ ಅಲ್ಲ ಎಸ್ಡಿಪಿಐ ಕಚೇರಿ. ಎಸ್ಡಿಪಿಐ ಕಚೇರಿ ಅಂತ ಹೇಳಿದ್ರೆ ಅದು ಜನ ಸಾಮಾನ್ಯರ ಸರ್ವ ಸಂಕಷ್ಟಗಳಿಗೆ ಒಂದು ಪರಿಹಾರ ಕೇಂದ್ರವಾಗಿದೆ ಅಥವಾ ಒಂದು ಸಾಂತ್ವನದ ಕಾರಸ್ಥಾನವಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಚೇರಿ. ಈ ಕಚೇರಿಗೆ ಬಂದಂತಹ ಯಾವುದೇ ಸಂತ್ರಸ್ತ ಖಂಡಿತವಾಗಿಯೂ ಬರಿಕೈಯಿಂದ ಹಿಂದಿರುಗಳಾರ ಅನ್ನುವಂತಹ ಆ ಒಂದು ಸ್ಪಷ್ಟತೆ ನಮ್ಮ ಪಕ್ಷದ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಇದೆ. ಯಾವುದೇ ಸಂಕಷ್ಟಗಳನ್ನ ಹೇಳಿಕೊಂಡು, ಯಾವುದೇ ನ್ಯಾಯ ನಿರಾಕರಣೆಯನ್ನ ಹೇಳಿಕೊಂಡು, ಯಾವುದೇ ರೀತಿಯ ನ್ಯಾಯದ ಬೇಡಿಕೆಯನ್ನ ಇಟ್ಟು ಈ ಪಕ್ಷದ ಕಚೇರಿಯ ಒಳಗಡೆ ಕಾಲಿಟ್ಟ ಪ್ರತಿಯೊಬ್ಬನಿಗೂ ಕೂಡ ಸಾಮಾಜಿಕ ನ್ಯಾಯ ಮತ್ತು ಅವರಿಗೆ ಬೇಕಾದಂತಹ ಎಲ್ಲ ವಿಧದ ಸವಲತ್ತುಗಳನ್ನ ಈ ಪಕ್ಷದ ಕಚೇರಿ ನೀಡಲಿಕ್ಕಿದೆ ಬಂಧುಗಳೇ. ಅಷ್ಟೊಂದು ಭರವಸೆಯನ್ನ ನಮಗೆ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನಾವು ಬೆಳೆದು ಬಂದಿರತಕ್ಕಂತಹ ದಾರಿ ಅಂತದ್ದಾಗಿರ್ತದೆ. ನಾವು ರಾಜಕೀಯವನ್ನ ಮಾಡಬೇಕು ಅಥವಾ ಇಲ್ಲಿ ಬೇರೆ ರಾಜಕೀಯ ಪಕ್ಷಗಳ ರೀತಿಯಲ್ಲಿ, ಬೇರೆ ರಾಜಕಾರಣಿಗಳ ರೀತಿಯಲ್ಲಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತು ಐಷಾರಾಮಿ ಕಾರುಗಳಲ್ಲಿ ಓಡಾಟವನ್ನ ಮಾಡಿ
ಇಲ್ಲಿಯ ಅಧಿಕಾರ ಅಥವಾ ಇಲ್ಲಿಯ ಆ ಒಂದು ಜವಾಬ್ದಾರಿ ನನ್ನ ಸಂಪಾದನೆಯ ಭಾಗವಾಗಬೇಕು, ಮುಂದಿನ ಪೀಳಿಗೆಗೆ, ಮುಂದಿನ ನನ್ನ ಪೀಳಿಗೆಗೆ ಒಂದಷ್ಟು ಸಂಪತ್ತನ್ನು ಕ್ರೋಢೀಕರಿಸಬೇಕು ಅನ್ನುವಂತಹ ಹಂಬಲದೊಂದಿಗೆ, ಆಸೆಯೊಂದಿಗೆ ರಾಜಕೀಯಕ್ಕೆ ಇಳಿದವರಲ್ಲ. ನಾವೊಂದು ಚಳುವಳಿಯ ಮೂಲಕ, ಮೌಲ್ಯಾಧಾರಿತವಾದಂತಹ ಪಾರದರ್ಶಕವಾದಂತಹ ಚಿಂತನೆಯ ಮೂಲಕ ರಾಜಕೀಯ ವೇದಿಕೆಗೆ ಬಂದವರು. ಈ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಅನ್ಯಾಯ, ಅಕ್ರಮ, ಅನ್ಯಾಯ, ಅನೀತಿ, ಸಾಂವಿಧಾನಿಕ ವಿರೋಧಿ ಚಟುವಟಿಕೆಗಳನ್ನ ಕಂಡು ಮನನೊಂದು ರಾಜಕೀಯವನ್ನ ಆಯ್ಕೆ ಮಾಡಿರುವವರು. ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮರುಹುಟ್ಟುಗಾಗಿ ರಾಜಕೀಯವನ್ನ ಆರಂಭಿಸಿದವು. ನಮ್ಮ ಮುಂದೆ ಅನೇಕ ಘಟನೆಗಳನ್ನ ನಾವು ನೋಡಿದೆವು. ಅಸ್ಸಾಂನ ನೆಲ್ಲಿಯಿಂದ ಹಿಡಿದು ಗುಜರಾತ್ ಮುಜಫರ್ ನಗರದಲ್ಲಿ ನಡೆದಂತಹ ಭೀಕರ ಹತ್ಯಾಕಾಂಡಗಳ ಚಿತ್ರಣವನ್ನ ಕಂಡು ಅದನ್ನ ಓದಿ ತಿಳಿದು ಈ ಸಮಾಜದಲ್ಲಿ ಒಂದು ಅತ್ಯಂತ ಉತ್ತಮವಾದಂತಹ ರಾಜಕೀಯದ ಅವಶ್ಯಕತೆ ಇದೆ ಅಂತ ಹೇಳಿ ಕಳೆದ 15 ವರ್ಷಗಳ ಹಿಂದೆ ಸಾಮಾಜಿಕ ನ್ಯಾಯದ ಮರುಕಲ್ಪನೆಯಲ್ಲಿ ಈ ಒಂದು ಪಕ್ಷವನ್ನ ನಾವು ಕಟ್ಟಿರುವಂಥದ್ದು. ಹಸಿವು ಮುಕ್ತ ಸ್ವಾತಂತ್ರ್ಯ ಮತ್ತು ಭಯಮುಕ್ತ ಸ್ವಾತಂತ್ರ್ಯ ಅನ್ನುವಂತಹ ಆ ಒಂದು ಘೋಷವಾಕ್ಯದೊಂದಿಗೆ ಇಲ್ಲಿ ನಾವು ನಮ್ಮ ರಾಜಕೀಯ ಪಯಣವನ್ನ ಆರಂಭಿಸಿದ್ದೇವೆ ಬಂಧುಗಳೇ. ನಮ್ಮ ದೇಶದ ಸಾಮಾಜಿಕ ಅದೇ ರೀತಿ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಸಮಗ್ರ ಬದಲಾವಣೆಯನ್ನ ಎದುರು ನೋಡಿದವರು ಈ ಸಮಾಜದಲ್ಲಿ ಭವಿಷ್ಯದಲ್ಲಿ ಒಂದು ಸಮಾನತೆಯ ಒಂದು ರಾಜಕೀಯವನ್ನ ಕಟ್ಟಬೇಕು ಅನ್ನುವಂತಹ ಹಂಬಲದಿಂದಾಗಿ ನಾವು ರಾಜಕೀಯವನ್ನ ಆಯ್ಕೆ ಮಾಡಿರುವಂತ ಇಂತಹ ಒಂದು ಪಾರದರ್ಶಕ ರಾಜಕೀಯವನ್ನ ಆಯ್ಕೆ ಮಾಡಿರುವಂತಹ ನಾವು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಮಜೀದ್ ಫೈಜಿ ಅವರು ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಇದ್ದಾರೆ. ಇವರಿಗೆ ಎಲ್ಲ ಗಣ್ಯಾಧಿಗಣ್ಯ ಅತಿಥಿಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ರಾಷ್ಟ್ರೊಂದು ಸ್ಪಷ್ಟತೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಜನತೆ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ ಇದೆ ಬಂಧುಗಳ. ಪ್ರತಿ 5 ವರ್ಷಗಳಿಗೊಮ್ಮೆ ನಮ್ಮ ಮುಂದೆ ಬರುವಂತಹ ಮತದಾನಗಳು, ಸ್ಥಳೀಯ ಸಂಸ್ಥೆದಾಗಿರ್ಬಹುದು, ವಿಧಾನಸಭೆಯದಾಗಿರ್ಬಹುದು, ಲೋಕಸಭೆಯ ಆ ಒಂದು ಮತ ಚಲಾವಣೆಯ ಹಕ್ಕುಗಳು ನಮ್ಮ ಮುಂದೆ ಬಂದು ನಿಲ್ಲುವಂತಹ ಸಂದರ್ಭದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈ ದೇಶದ ಪ್ರಜಾಪ್ರಭುತ್ವ ಪರಿಕ್ರಿಯೆಗಳು, ಅದು ಪ್ರತಿಕ್ರಿಯೆಗಳು ಅಥವಾ ಆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಕೇವಲ ಒಂದು ಮತ ಚಲಾಯಿಸುವುದು ಮಾತ್ರ ಅನ್ನುವಂಥದ್ದನ್ನ ನಾವುಗಳು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ನೈಜವಾದಂತಹ ಪ್ರಜಾಪ್ರಭುತ್ವ ಏನು ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅವನ ಹಕ್ಕುಗಳು ಸಂದಾಯವಾಗಬೇಕು. ಒಂದು ಆದರ್ಶವನ್ನ ಕಾಪಾಡುವಂತಹ ಒಂದು ಪವಿತ್ರವಾದಂತಹ ಒಂದು ಹೊಣೆಗಾರಿಕೆಯಾಗಿದೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು. ಇಲ್ಲಿರ್ತಕ್ಕಂತಹ ಅತಿ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸಬೇಕಾದಂತಹ ಒಂದು ಜವಾಬ್ದಾರಿಯುತ ನಾಯಕನ ಆಯ್ಕೆಯಾಗಿರ್ತದೆ ಪ್ರಜಾಪ್ರಭುತ್ವ ಅನ್ನುವುದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆಯ್ಕೆ ಮಾಡಿ ಕಳಿಸುವಂತಹ ನಮ್ಮ ಜನಪ್ರತಿನಿಧಿಗಳಿಗೆ ಜನರ ಹಿತವನ್ನ ಕಾಪಾಡುವಂತಹ ಆ ಒಂದು ನೈತಿಕತೆಯ ಆಧಾರವನ್ನು ಇಟ್ಕೊಳ್ಬೇಕಾಗ್ತದೆ ಅನ್ನುವಂತಹ ಪ್ರಬುದ್ಧತೆ ಮತದಾರರಲ್ಲಿ ಇರಬೇಕು. ಈ ಒಂದು ಪ್ರಬುದ್ಧತೆಯ ಕೊರತೆಯಿಂದಾಗಿ ಇವತ್ತು ತಪ್ಪು ಜನರು ರಾಜಕೀಯದಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ತಿರುಳನ್ನ ಅರ್ಥ ಮಾಡದೇ ಇರತಕ್ಕಂತಹ ವ್ಯಕ್ತಿಗಳು ಆಯ್ಕೆ ಆಗಿ ಬರ್ತಾ ಇದ್ದಾರೆ. ಅದು ಕೇವಲ ಕೋಮುವಾದಿ ಪಕ್ಷಗಳಿಂದ ಅಲ್ಲ, ಜಾತ್ಯತೀತರು ಅಂತ ಹೇಳುವಂತಹ ಜಾತ್ಯತೀತ ಪಕ್ಷಗಳಲ್ಲಿ ಆಯ್ಕೆಯಾಗುವಂತಹ ನಾಯಕರ ಮನಸ್ಥಿತಿ ಯಾವ ರೀತಿ ಇರ್ತದೆ ಅನ್ನುವುದನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂತಹ ಮಂಕಾಳು ವೈದ್ಯರವರ ಆ ಒಂದು
ಸ್ಟೇಟ್ಮೆಂಟ್ ನಲ್ಲಿ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೋಹತ್ಯೆಯನ್ನ ಮಾಡುವವರನ್ನ ಬಹಿರಂಗವಾಗಿ ಗುಂಡಿಕ್ಕಿ ಕೊಲ್ಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ದಿನಗಳು ಕಳೆದ್ರೂ ಕೂಡ ಸರ್ಕಾರದಿಂದಲೂ ಯಾವುದೇ ಪ್ರತಿಕ್ರಿಯೆಗಳಿಲ್ಲ. ನಮ್ಮ ಗೃಹ ಸಚಿವರು ಹೇಳ್ತಾರೆ ಅದು ಅವರ ವೈಯಕ್ತಿಕವಾದಂತಹ ಹೇಳಿಕೆ ಅಂತ ಹೇಳಿ. ಅವರ ವೈಯಕ್ತಿಕವಾದಂತಹ ಹೇಳಿಕೆಯನ್ನ ಮನೆಯಲ್ಲಿ ಹೆಂಡತಿಯೊಂದಿಗೆ ಹೇಳಿಕೊಳ್ಳಿ, ಅದನ್ನ ಸಾರ್ವಜನಿಕವಾಗಿ ಅವರು ಹೇಳಿಕೊಳ್ಳುವಂಥದ್ದು ಬೇಡ. ಮಂಕಾಳು ವೈದ್ಯರೊಂದಿಗೆ ನನಗೆ ಕೇಳಲಿಕ್ಕೆ ಇದೆ, ನೀವು ಈ ಬ್ಯಾರಿ ಸಮುದಾಯದವರನ್ನ ಗುರಿಯಾಗಿಸಿಟ್ಟುಕೊಂಡು ಅಥವಾ ಇಲ್ಲಿ ಬ್ಯಾರಿ ಸಮುದಾಯದಿಂದ ಆ ಒಂದು ಉದ್ಯೋಗವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಗುರಿಯಾಗಿಸಿಟ್ಟುಕೊಂಡು ನೀವು ಈ ಒಂದು ಹೇಳಿಕೆಯನ್ನ ಹೇಳಿರುವಂತದ್ದು. ಅದಕ್ಕಿಂತಲೂ ಮೊದಲು ಈ ದೇಶದಿಂದ ಅದೆಷ್ಟೋ ಗೋಮಾಂಸ, ದಾಖಲೆಯ ಗೋಮಾಂಸವನ್ನ ರಫ್ತು ಮಾಡುತ್ತಾ ಇರುವಂತಹ ದೊಡ್ಡ ದೊಡ್ಡ ವ್ಯಾಪಾರ ಕುಲದ ವ್ಯಕ್ತಿಗಳಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ. ನಿಮಗೆ ನೇರವಾಗಿ ಅವರಿಗೂ ಕೂಡ ಗುಂಡಿಕ್ಕಿ ಕೊಲ್ಬೇಕು ಅನ್ನುವಂತಹ ಎದೆಗಾರಿಕೆ, ಧೈರ್ಯವಂತಿಕೆ ನಿಮ್ಮಲ್ಲಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಈ ಮೂಲಕ ಕೇಳಬೇಕಾಗಿದೆ ಬಂಧುಗಳೇ. ಯಾಕೆ ಈ ವಿಚಾರಗಳನ್ನು ನಾವು ಪ್ರಸ್ತಾಪಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ದೇಶದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕೋಮುವಾದಿಗಳು ಯಾರು ಅಥವಾ ಜಾತ್ಯತೀತವಾದಿಗಳು ಯಾರು ಅಂತ ಹೇಳಿ ಗುರುತಿಸಲಿಕ್ಕೆ ಕಷ್ಟವಾಗುವಷ್ಟು ರೀತಿಯಲ್ಲಿ ಕೋಮುವಾದವನ್ನ ಪಸರಿಸುವಲ್ಲಿ ಪರಸ್ಪರ ಪೈಪೋಟಿಯನ್ನ ನಡೆಸ್ತಾ ತಾ ಮುಂದು ನಾ ಮುಂದು ಅಂತ ಹೇಳಿ ನಡೀತಾ ಇರ್ತಕ್ಕಂತಹ ಈ ಒಂದು ರಾಜಕೀಯದ ಮಧ್ಯೆ ಒಂದು ಪರ್ಯಾಯ ರಾಜಕೀಯದ ಪರಿಕಲ್ಪನೆಯನ್ನ ನಾವು ಹುಟ್ಟು ಹಾಕಿಕೊಳ್ಬೇಕಾಗಿದೆ. ಪ್ರಾಮಾಣಿಕವಾದಂತಹ ಒಂದು ರಾಜಕೀಯವನ್ನ ಈ ದೇಶಕ್ಕೆ ನಾವು ಪರಿಚಯಿಸಬೇಕಾಗಿದೆ. ಅದಕ್ಕಾಗಿ ಒಂದು ಹೊಸ ಪೀಳಿಗೆಯನ್ನ ನಾವು ಉಂಟು ಮಾಡಬೇಕಾಗಿದೆ. ಬಹುಶಃ ಅಂತಹ ಪೀಳಿಗೆಯನ್ನ, ಅಂತಹ ಒಂದು ತಲೆಮಾರನ್ನ ಹುಟ್ಟು ಹಾಕುವಂತಹ ಹುಮ್ಮಸ್ಸನ್ನ ಹೊಂದಿರತಕ್ಕಂತಹ, ಉತ್ಸಾಹವನ್ನ ಹೊಂದಿರತಕ್ಕಂತಹ ಒಂದಷ್ಟು ದೊಡ್ಡ ಯುವಕರ ಗುಂಪು ಈ ಸಮಾಜದ ಮಧ್ಯೆ ಇದೆ. ಆ ಮುಂದಿನ ಪೀಳಿಗೆಯನ್ನ, ತಲೆಮಾರನ್ನ ಹುಟ್ಟು ಹಾಕುವಂತಹ ಆ ಗುಂಪಿನೊಂದಿಗೆ ನಾವು ಸೇರ್ಬೇಕಾಗಿರ್ತದೆ ಬಂಧುಗಳೇ. ಬಹುಶಃ ಈ ಒಂದು ವೇದಿಕೆಯಲ್ಲಿ ಅಂತಹ ಹುಮ್ಮಸ್ಸು, ಉತ್ಸಾಹವನ್ನು ಹೊಂದಂತಹ ಒಂದಷ್ಟು ಯುವಕರು ಈ ಒಂದು ಸಿದ್ಧಾಂತವನ್ನ ಒಪ್ಪಿಕೊಂಡು ಇವತ್ತು ನಮ್ಮ ಕೈ ಜೋಡಿಸಲಿಕ್ಕಿದ್ದಾರೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ನಮಗಿದೆ ಬಂಧುಗಳೇ. ಇಂತಹ ಹೊಸ ಆವಿಷ್ಕಾರದೊಂದಿಗೆ, ಇಂತಹ ಹೊಸದಾದಂತಹ ಚಿಂತನೆಯೊಂದಿಗೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮೂಲಕ ಈ ಸಮಾಜವನ್ನ ಭಯದಿಂದ ಮುಕ್ತಗೊಳಿಸುವಂತಹ ಒಂದು ಪ್ರತಿಜ್ಞೆಯನ್ನ ನಾವೆಲ್ಲರೂ ಕೈಗೊಳ್ಳಬೇಕಾಗಿದೆ. ಅದು ಬಿಟ್ಟು ನಮ್ಮ ಇವತ್ತಿನ ಚಿಂತನೆಗಳೇನಂತ ಹೇಳಿದ್ರೆ, ಯಾರೋ ಒಂದು ಎರಡು ಮಾತನ್ನ ಹೇಳಿದ್ರು ಅಥವಾ ಜಾತ್ಯತೀತದ ಪೊಳ್ಳು ಭರವಸೆಯನ್ನ ನೀಡಿದ್ರು ಅಂತ ಹೇಳಿದ್ರೆ ನಮಗೆ ಅವರು ಹೀರೋ ಆಗ್ತಾರೆ, ನಮ್ಮ ಸ್ಟೇಟಸ್ ನಲ್ಲಿ ಅವರ ಹೆಸರುಗಳು ಬರ್ತದೆ. ಈ ರೀತಿಯಾಗಿ ಕೆಲವೊಂದು ಮಾತುಗಳ ಮೂಲಕ, ವಾಕ್ಯಗಳ ಮೂಲಕ ನಮ್ಮನ್ನ ಇಷ್ಟು ವರ್ಷಗಳಿಂದ, ಕಳೆದ 75 ವರ್ಷಗಳಿಂದಲೂ ಕೂಡ ನಮ್ಮನ್ನ ಮೋಸ ಮಾಡಲಾಗ್ತದೆ, ನಮ್ಮಲ್ಲಿ ಆಸೆ ಹುಟ್ಟಿಸಲಿಕ್ಕಾಗ್ತದೆ. ಈ ಬಾರಿ ಸಿದ್ದರಾಮಯ್ಯರವರು ಬಂದ್ರೆ ನಮಗೆ ಆಯೋಜನೆಗಳು ಸಿಗ್ತದೆ, ನಮ್ಮ ಸಮುದಾಯದ ಅದಷ್ಟು ಪ್ರಾಬ್ಲಮ್ಸ್ಗಳು, ಅದಕ್ಕೆ ಒಂದು ಪರಿಹಾರ ಸಿಗ್ತದೆ ಅನ್ನುವಂತಹ ಆ ಒಂದು ಆಸೆ, ಆಕಾಂಕ್ಷೆಗಳು ಹಾಗೆಯೇ ಉಳಿತಾ ಇದೆ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು. ನಾವು ಇವತ್ತು ಯಾರನ್ನ ನಮ್ಮ ನಾಯಕರು ಅಥವಾ ನಮ್ಮ ಪರವಾಗಿರ್ತಕ್ಕಂತಹ, ಶೋಷಿತರ ಪರವಾಗಿರ್ತಕ್ಕಂತಹ ಪಕ್ಷ ಅಂತ ಹೇಳಿ ತಿಳ್ಕೊಂಡು ಅದರ ಹಿಂದೆ ಹೋಗ್ತಾ ಇದ್ದೇವೆಯೋ, ಅವೆಲ್ಲವೂ ಕೂಡ ಅವರು ನೈತಿಕತೆಯನ್ನ ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮನ್ನ ಗೇಲಿ ಮಾಡಲಾಗ್ತಾ ಇದೆ. ನಾವು ಗ್ಯಾರಂಟಿಗೆ ಮಾರು ಹೋಗಿ ಇಲ್ಲಿ ಜಾತ್ಯತೀತರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ, ಅದರ ಫಲವನ್ನ ಅವರು ಉಣ್ಣುತ್ತಾ ಇದ್ದಾರೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನ ಆಳುವಂತಹ ಸರ್ಕಾರಗಳು ಈ ಶೋಷಿತ ಸಮುದಾಯಕ್ಕೆ ನಿಮ್ಮ ಗ್ಯಾರಂಟಿಗಾಗಿ ಅವರು ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಅಲ್ಲ. ಬದಲಾಗಿ ನಿಮ್ಮನ್ನ ಆಯ್ಕೆ ಮಾಡ್ಲಿಕ್ಕಿರತಕ್ಕಂತಹ ಮೂಲ ಉದ್ದೇಶಗಳೇನು ಅಂತ ಹೇಳಿದ್ರೆ, ನಮಗೆ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಇತ್ತು, ಅನಿವಾರ್ಯತೆ ಇತ್ತು. ಆ ಕಾರಣಕ್ಕಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಹೊರತು ನಿಮ್ಮ ಪೊಳ್ಳು ಭರವಸೆಗಳಿಗೆ ಅಲ್ಲ.
ನಮ್ಮ ಹಿಜಾಬ್ ಸಮಸ್ಯೆಯನ್ನ ಬಗೆಹರಿಸುವಂತಹ ದೊಡ್ಡ ಜವಾಬ್ದಾರಿ ನಿಮಗೆ ಇತ್ತು. ನಮ್ಮ ಧಾರ್ಮಿಕ ಹಕ್ಕುಗಳನ್ನ ನೀಡುವಂತಹ ದೊಡ್ಡ ಜವಾಬ್ದಾರಿಗಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು. ನಮ್ಮಿಂದ ಕಸಿದುಕೊಂಡಿರ್ತಕ್ಕಂತಹ 2% ಮೀಸಲಾತಿಯನ್ನ ಮತ್ತೆ 2B ಮೀಸಲಾತಿಯನ್ನ 4% ಮೀಸಲಾತಿಯನ್ನ ನಮಗೆ ಮತ್ತೆ ವಾಪಸ್ ಕೊಡ್ಲಿಕ್ಕೋಸ್ಕರ ನಾವು ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು. ಬೆಂಗಳೂರಿನ DJ ಹಳ್ಳಿ KJ ಹಳ್ಳಿಯ ಆ ಒಂದು ಗಲಭೆಯಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಅಮಾಯಕರ ಬಿಡುಗಡೆಗಾಗಿ, ಅದೇ ರೀತಿ ಹುಬ್ಬಳ್ಳಿ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಅಮಾಯಕರ ಬಿಡುಗಡೆಗಾಗಿ, ನಮ್ಮ ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ನಾವು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ನಾನು ಹೇಳಿದಂತಹ ಇಷ್ಟು ವಿಚಾರಗಳ ಬಗ್ಗೆ ನಿಮ್ಮ ನಿಲುವೇನು ಅಥವಾ ಯಾವ ರೀತಿಯ ತೀರ್ಮಾನಗಳನ್ನ ನೀವು ಕೈಗೊಂಡಿದ್ದೀರಿ? ಯಾವುದಾದರೂ ಒಂದು ವಿಚಾರದಲ್ಲಿ ಹೇಳಿಕೆ ಕೊಟ್ಟು ಮಧ್ಯಾಹ್ನ ಬಿಜೆಪಿ ಪಕ್ಷ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಸಾಯಂಕಾಲ ಆ ಹೇಳಿಕೆಯನ್ನ ಹಿಂಪಡೆಯುವಂತಹ, ಯೂಟರ್ನ್ ಹೊಡೆಯುವಂತಹ ನಿಮ್ಮ ರಾಜಕೀಯದಲ್ಲಿ ನೈತಿಕತೆ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ? ಅಥವಾ ಒಂದು ಎದೆಗಾರಿಕೆಯ ರಾಜಕೀಯವನ್ನ ನೀವು ಯಾಕೆ ಪ್ರಸ್ತುತಪಡಿಸ್ತಾ ಇಲ್ಲ? ಅಲ್ಪಸಂಖ್ಯಾತರು ಅಂತ ಹೇಳಿದರೆ ನಿಮ್ಗೆ ಅಷ್ಟು ಕೇವಲವಾಗಿದೆಯಾ? ಮುಸ್ಲಿಂ ಸಮುದಾಯದ ಹಿತವನ್ನ ಕಾಪಾಡುವಂಥದ್ದು, ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ನೀಡುವಂಥದ್ದು ದೇಶದ್ರೋಹದ ಕೆಲಸ ಅಂತ ಹೇಳಿ ನೀವು ಭಾವಿಸಿದ್ದೀರಾ? ಒಂದು ವೇಳೆ ಹಾಗೆ ಭಾವಿಸಿದ್ದೀರಾದರೆ ನಿಮಗೂ ಕೋಮುವಾದಿ ಬಿಜೆಪಿ ಪಕ್ಷಕ್ಕೂ ಯಾವ ರೀತಿಯ ವ್ಯತ್ಯಾಸಗಳಿದೆ ಅನ್ನೋದನ್ನ ನಮ್ಗೆ ಕೇಳಬೇಕಾಗ್ತದೆ. ನಿಮಗೂ ಬಿಜೆಪಿಗೆ ಇರುವಂತಹ ವ್ಯತ್ಯಾಸವೇನು? ಬಿಜೆಪಿಗವರು ಹೇಳ್ತಾರೆ ಮುಸಲ್ಮಾನರು ಈ ದೇಶದ ದೇಶದ್ರೋಹಿಗಳು ಅಂತ ಹೇಳಿ. ನೀವು ನಮ್ಮ ಹಕ್ಕುಗಳನ್ನ ನಿರಾಕರಿಸಲ್ಪಡುವ ಮೂಲಕ ನೀವುಗಳು ಕೂಡ ಬಿಜೆಪಿಗ ಹೇಳಿಕೆಯನ್ನ ಒಪ್ಪಿಕೊಳ್ಳುತ್ತೀರಿ ಅಂತಾದ್ರೆ ನಿಮ್ಮನ್ನ ಜಾತ್ಯತೀತರು ಅಂತ ಹೇಳಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇಲ್ಲ? ಇನ್ನು ಸ್ಥಳೀಯವಾಗಿ ಗುರುತಿಸಲ್ಪಟ್ಟಂತಹ ಕೆಲವೊಂದು ಪಕ್ಷಗಳಿದೆ. ಹೊಂದಾಣಿಕೆಯ ರಾಜಕೀಯವನ್ನ ಮಾಡುವಂತಹ ಕೆಂಬಾವುಟದ ಪಕ್ಷಗಳು. ಕಮ್ಯುನಿಸ್ಟರು ಅಂತ ಹೇಳ್ತಾರೆ, ಆದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅವರಿಗೆ ನಿಷ್ಠೆ ಸ್ವಲ್ಪ ಕಡಿಮೆ. ಕಮ್ಯುನಿಸ್ಟ್ ಅಲ್ಲ, ಕಮ್ಯುನಿಸ್ಟೇ ಅವರು. ಯಾಕೆಂತ ಹೇಳಿದ್ರೆ ಅವರು ಮಾಡುವಂತಹ ಹೋರಾಟ ಒಂದು ದಾರಿ ಆದ್ರೆ ಇನ್ನೊಂದು ದಾರಿ ಕೊಡುಕೊಳ್ಳುವಿಕೆಯ ರಾಜಕೀಯದ ಮುಖಾಂತರ ಯಾವುದೇ ರೀತಿಯ ಕೀಳು ಮಟ್ಟದ ರಾಜಕೀಯಕ್ಕೂ ಕೂಡ ಇಳಿಯುವಂತಹ ಒಂದು ದುಶ್ಚಟವನ್ನು ಹೊಂದಿರತಕ್ಕಂತಹ ಪಕ್ಷಗಳ ಹಿಂದೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಬಹಳ ಖೇದಕರವಾಗ್ತಾ ಇದೆ. ರಾಜಕೀಯದಲ್ಲಿ ನಿಮ್ಮ ನಿಲುವು ಏನು ಅನ್ನುವುದು, ಅದರ ಬಗ್ಗೆ ಸ್ಪಷ್ಟತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬಂಧುಗಳೇ. ಈ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂತಹ ಕೂಳೂರು, ಕಾವೂರು, ಶಾಂತಿನಗರ, ಪಂಚಮುಖಿ ಇವೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ನನ್ನ ಸಹೋದರರು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಿಮಗೆ ಒಂದು ನೈಜವಾದಂತಹ, ಪರ್ಯಾಯವಾದಂತಹ, ಪರಿಶುದ್ಧವಾದಂತಹ, ನೈಜವಾದಂತಹ ಸಾಮಾಜಿಕ ನ್ಯಾಯದ ಮರುಸ್ಥಾಪನೆಯ ಚಿಂತನೆ ನಿಮಗೆ ಎಲ್ಲಿಯಾದ್ರೂ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದ ಮೂಲೆಯಲ್ಲಿ ಅಂತಹ ಒಂದು ರಾಜಕೀಯದ ಪರಿಕಲ್ಪನೆ ಇದ್ರೆ ನಿಮಗಿರತಕ್ಕಂತಹ ಏಕೈಕ ಮತ್ತು ಕೊನೆಯ ಅವಕಾಶ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಅಂತ ಹೇಳಿ ನಾನು ಅಭಿಮಾನದಿಂದ, ಸ್ವಾಭಿಮಾನದಿಂದ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಒಂದೇ ಒಂದು ಹೊಂದಾಣಿಕೆಯ ರಾಜಕೀಯವನ್ನ ಮಾಡದೆ ಪರ್ಯಾಯ ರಾಜಕೀಯ ಚಿಂತನೆಯೊಂದಿಗೆ ಬಹಳ ಸ್ಫುಟವಾಗಿ, ಸ್ಪಷ್ಟವಾಗಿ ನಿಂತು ಈವರೆಗೆ ನಾವು ರಾಜಕೀಯವನ್ನ ಮಾಡಿದ್ದೇವೆ. ಆದ್ದರಿಂದ ಈ ಭಾಗದ ಯುವಕರೊಂದಿಗೆ ನನ್ನ ವಿನಮ್ರ ವಿನಂತಿ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗೋಣ, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಶಕ್ತಿಯಾಗಿ ಒಂದು ಪರ್ಯಾಯ ರಾಜಕೀಯವನ್ನ ಈ ಭಾಗದಲ್ಲಿ ನಾವು ಹುಟ್ಟು ಹಾಕೊಳ್ಬೇಕಾಗಿದೆ. ಯಾರಿಗೂ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇಲ್ಲಿರ್ತಕ್ಕಂತಹ ತನಿಖಾ ಸಂಸ್ಥೆಗಳು, ಇಲ್ಲಿರ್ತಕ್ಕಂತಹ ಪೊಲೀಸ್ ಇಲಾಖೆಗಳು, ಇಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆಗಳು ಅಥವಾ ಇಲ್ಲಿರ್ತಕ್ಕಂತಹ ಇನ್ನಿತರ ರಾಜಕೀಯ ಪಕ್ಷಗಳು ನಮ್ಮನ್ನ ತೋರಿಸಿ ನಿಮ್ಮನ್ನ ಭಯಪಡಿಸಬಹುದು. ಆದ್ರೆ ಆ ಭಯ, ಆ
ಭಯ ನಿಮ್ಮಲ್ಲಿ ಶಾಶ್ವತವಾಗಿ ಬಿಟ್ರೆ ನೀವು ಗುಲಾಮಗಿರಿಯನ್ನ ಅನುಭವಿಸಬೇಕಾಗ್ತದೆ. ಒಂದು ಕ್ಷಣ ಆ ಭಯವನ್ನ ನೀವು ಚೆಲ್ಲಿ ಮುಂದೆ ನಡೆಯುವುದಾದರೆ ನಿಮಗೆ ನೈಜವಾದಂತಹ ಒಂದು ಸ್ವಾತಂತ್ರ್ಯ ಈ ಪರಿಸರದಲ್ಲಿ ಲಭಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇದು ನಮ್ಮ ಸಾಂವಿಧಾನಿಕ ಹಕ್ಕು. ಈ ದೇಶದ ಕಾನೂನು ನಮಗೆ ನೀಡಿರ್ತಕ್ಕಂತಹ ಹಕ್ಕು. ಜನರನ್ನ ಸಂಘಟಿಸುವುದು, ಸಾಮಾಜಿಕ ನ್ಯಾಯದ ಕಡೆಗೆ ಅವರನ್ನ ಸೆಳೆಯುವುದು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಿರುಳನ್ನ ಅವರಿಗೆ ತಿಳಿಸಿಕೊಡುವಂಥದ್ದು, ಈ ದೇಶದ ಕಾನೂನಿನ ಕೈ ಮೀರಿ ಇಲ್ಲಿಯ ವ್ಯವಸ್ಥೆಗಳು ಕಾರ್ಯನಿರ್ವಹಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನ ನೀಡುವಂಥದ್ದು ಖಂಡಿತವಾಗಿಯೂ ದೇಶದ್ರೋಹದ ಕೆಲಸಗಳಲ್ಲ ಅನ್ನುವಂತಹ ಪೂರ್ಣವಾದಂತಹ ವಿಶ್ವಾಸ ನಮಗಿರ್ಬೇಕು. ಅದು ಈ ದೇಶದ ಸಂವಿಧಾನ ನಮಗೆ ನೀಡಿರುವಂತಹ ಹಕ್ಕು. ಅಂತಹ ಬಹಳಷ್ಟು ಸರ್ಚ್ಗಳು, ತಲಾಶೆಗಳು ವಿವಿಧ ಇಲಾಖಾ ಸಂಸ್ಥೆಗಳು ನಡೆಸಿದ್ರು ಕೂಡ ಇವತ್ತಿಗೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದ 23 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ದೇಶದ 14 ರಾಜ್ಯಗಳಲ್ಲಿ ಸ್ವಂತ ರಾಜ್ಯ ಸಮಿತಿಯನ್ನ ಹೊಂದಿ ಅಫಿಷಿಯಲ್ ಆಗಿ ಘೋಷಿಸಲ್ಪಟ್ಟಂತಹ ರಾಜ್ಯ ಸಮಿತಿಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನಡೆದಾಡ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ನಮ್ಮನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮತ್ತೆ ಮತ್ತೆ ನಿರೂಪಿಸ್ತಾ ಇದ್ದೇವೆ ಬಂಧುಗಳೇ. ನೀವು ತಾತ್ಕಾಲಿಕವಾಗಿ ಕೆಲವೊಂದು ಸುಳ್ಳು ಕೇಸುಗಳನ್ನ ನಮ್ಮ ಮೇಲೆ ಹಾಕಬಹುದು. ನಮ್ಮ ಬಂಧನದಲ್ಲಿರ್ತಕ್ಕಂತಹ ನಮ್ಮ ನಾಯಕರನ್ನ ನಾವು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾತು, ವಿಚಾರಣೆ ಮಾಡಿದಂತಹ ಅಧಿಕಾರಿಗಳೆಲ್ಲರೂ ನಮ್ಮೊಂದಿಗೆ ಹೇಳಿರುವಂತದ್ದು, ನಿಮ್ಮ ಬಗ್ಗೆ ನಮಗೆ ಬಹಳ ಸ್ಪಷ್ಟತೆ ಇದೆ, ನೀವು ಯಾವುದೇ ತಪ್ಪುಗಳನ್ನ ಮಾಡಿರುವವರಲ್ಲ, ಆದ್ರೆ ಇಲ್ಲಿಯ ರಾಜಕೀಯ ಲಾಭಕ್ಕೋಸ್ಕರ, ಮತಗಳ ಕ್ರೋಢೀಕರಣಕ್ಕೋಸ್ಕರ ನಡೆದಂತಹ ಒಂದು ಷಡ್ಯಂತ್ರದ ಭಾಗವಾಗಿ ನೀವು ಸಿಲುಕಿಸಲ್ಪಟ್ಟಿದ್ದೀರಾ. ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮೇಲಿನವರ ಆದೇಶವನ್ನ ಪಾಲಿಸ್ತಾ ಇದ್ದೇವೆ, ನೀವು ದಯವಿಟ್ಟು ಒಂದು ಒಳ್ಳೆಯ ಅಡ್ವೊಕೇಟ್ ಅನ್ನ ನೋಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಬಹಳ ಸ್ಪಷ್ಟವಾಗ್ತದೆ ಯಾಕಾಗಿ ನಮ್ಮ ಹಿಂದೆ ಇವರು ಬಿದ್ದಿದ್ದಾರೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿರ್ತಕ್ಕಂತಹ ಹುಳುಕುಗಳನ್ನ, ಅನ್ಯಾಯ ಅಕ್ರಮಗಳ ವಿರುದ್ಧ ಅತ್ಯಂತ ಸ್ಪಷ್ಟತೆಯ ಒಂದು ಧ್ವನಿಯಾದ ಕಾರಣಕ್ಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಗಮನಿಸಲಿಕ್ಕೆ ನೀವು ಪ್ರಯತ್ನ ಮಾಡುವುದಾದರೆ ಬಹಳ ಸ್ಪಷ್ಟ ಮಾತುಗಳೊಂದಿಗೆ ಹೇಳ್ತಾ ಇದ್ದೇವೆ, ನೀವು ಎಷ್ಟು ನಮ್ಮನ್ನ ಗಮನಿಸಲ್ಪಡ್ತೀರೋ ಅದಕ್ಕಿಂತ ದುಪಟ್ಟು ಸ್ಪೀಡ್ ನಲ್ಲಿ, ಅದಕ್ಕಿಂತ ದುಪಟ್ಟು ವೇಗದಲ್ಲಿ ಮತ್ತೆ ನಾವು ಎದ್ದು ಬರ್ತೇವೆ, ಈ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ. ನಮ್ಮನ್ನ ತಡೆಯಲಿಕ್ಕೆ ಖಂಡಿತವಾಗಿಯೂ ನಿಮಗೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಇಲ್ಲಿರ್ತಕ್ಕಂತಹ ನನ್ನ ಪ್ರೀತಿಯ ಸಹೋದರರು, ಹಿರಿಯರು, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಈ ಸಮಾಜದಲ್ಲಿ ಒಂದು ದೊಡ್ಡದಾದಂತಹ ಪರಿವರ್ತನೆಯನ್ನ ಈ ಸಮಾಜದಲ್ಲಿ ನಾವು ಮಾಡಬೇಕಾಗಿದೆ ಬಂಧುಗಳೇ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರದು ಅನ್ನುವಂತಹ ಸ್ಪಷ್ಟತೆ, ಅದರ ಯೋಚನೆ, ಒಂದು ರಾಜಕೀಯ ಜಾಗೃತಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಸಂಭವಿಸಿದಾಗ ಮಾತ್ರ ಪರ್ಯಾಯ ರಾಜಕೀಯ ಶಕ್ತಿ ಉದಯವಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಬೂತ್ ಮಟ್ಟದ ರಾಜಕೀಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಿ ಮುಂಬರುವಂತಹ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯಗೊಳಿಸಿ ನಿಮ್ಮ ವಾರ್ಡ್ನಲ್ಲಿ ಯಾರು ನಾಯಕರಾಗಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಿ. ಆ ತೀರ್ಮಾನವನ್ನು ನಡೆಸಲಿಕ್ಕೆ ಇಲ್ಲಿರ್ತಕ್ಕಂತಹ ಕೋಮುವಾದಿಗಳಿಗೆ ಅಥವಾ ಇಲ್ಲಿರ್ತಕ್ಕಂತಹ ಜಾತ್ಯತೀತತೆಯ ನಕಲಿ ಮುಖವಾಡವನ್ನ ಹೊತ್ತುಕೊಂಡಂತಹ ನಾಯಕರಿಗೆ ಆ ಜವಾಬ್ದಾರಿಯನ್ನು ನೀವು ನೀಡಬೇಡಿ. ನೀವು ನಿಮ್ಮ ವಾರ್ಡ್ಗಳಲ್ಲಿ ನಾಯಕ ಯಾರಾಗಬೇಕು ಅನ್ನೋದನ್ನ ನೀವು ತೀರ್ಮಾನಿಸಿ, ಅವರನ್ನ ಗುರುತಿಸಿ ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನ ನಾವು ಮಾಡುವ. ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ಲಾಟ್ಫಾರ್ಮ್ ಇಲ್ಲ ಅಲ್ಲೇ ಆದ್ರೆ ಬಹಳ ಸಂತೋಷ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಸೈದ್ಧಾಂತಿಕ ನಿಲುವುಗಳು, ನಮ್ಮ ರಾಜಕೀಯ ಮೌಲ್ಯಗಳು ಅಷ್ಟು ಪವರ್ಫುಲ್ ಆಗಿದೆ. ಒಂದು ವೇಳೆ
ಆ ವ್ಯಕ್ತಿತ್ವವನ್ನ ಯಾವುದೇ ಪಕ್ಷದ ಬ್ಯಾನರ್ ನಡಿಯಲ್ಲಿ ಅಲ್ಲ, ಕೇವಲ ಒಬ್ಬ ವ್ಯಕ್ತಿಯಾಗಿ ಉತ್ತಮ ಪಾರದರ್ಶಕ ರಾಜಕಾರಣಿಯಾಗಿ ನಾವು ಗೆಲ್ಲಿಸಬೇಕಾದಲ್ಲಿ ಬಂದಲ್ಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ಆ ಜಮಾತ್ನೊಂದಿಗೆ ಆ ಮೊಹಲ್ಲದವರ ತೀರ್ಮಾನದೊಂದಿಗೆ ಬಹಳ ಸ್ಪಷ್ಟತೆಯೊಂದಿಗೆ ನಿಂತು ಆ ವ್ಯಕ್ತಿಯನ್ನ ಆ ಉತ್ತಮ ವ್ಯಕ್ತಿತ್ವವನ್ನ ಗೆಲ್ಲಿಸಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಹಿಂಜರಿಕೆಯನ್ನ ತೋರಿಸುವುದಿಲ್ಲ. ಆದ್ದರಿಂದ ನಿಮ್ಮ ಆಯ್ಕೆ ಮಾತ್ರ ಉತ್ತಮವಾಗಿರಲಿ ಅಂತ ಹೇಳಿ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು. ಆ ರೀತಿಯ ಒಂದು ರಾಜಕೀಯಕ್ಕೆ ನಾವು ಮುನ್ನುಡಿಯನ್ನ ಬರೀಬೇಕಾಗಿದೆ. ಆ ಮುನ್ನುಡಿಯನ್ನ ಬರೀಲಿಕ್ಕೆ ನಮ್ಮೊಂದಿಗೆ ನೀವು ಸಮೀಪಿಸಿ ಸುದೀರ್ಘವಾದಂತಹ ಸಮಾಲೋಚನೆಯನ್ನ ಮಾಡುವ, ನಿರಂತರವಾದಂತಹ ಚರ್ಚೆಯೊಂದಿಗೆ ಈ ಸಮಾಜವನ್ನ ಮತ್ತೆ ಕಟ್ಟುವ, ಜೈಲಲ್ಲಿರ್ತಕ್ಕಂತಹ ಅಮಾಯಕ ವ್ಯಕ್ತಿಗಳನ್ನ, ಅಮಾಯಕ ಜನರನ್ನ, ಮುಸ್ಲಿಂ ಸಮುದಾಯದ ಯುವಕರನ್ನ, ಅದೇ ರೀತಿ ಬೇರೆ ಬೇರೆ ಸಮುದಾಯದ ಯುವಕರು ವಿವಿಧ ಹೋರಾಟಗಳಲ್ಲಿ ಇವತ್ತು ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಅವರ ಬಿಡುಗಡೆಗಾಗಿ ಆಗ್ರಹಿಸೋಣ, ಹೋರಾಟವನ್ನ ನಡೆಸೋಣ. ಪ್ರಬುದ್ಧವಾದಂತಹ ಒಂದು ರಾಜಕೀಯದ ಮೂಲಕ ಮತ್ತೆ ನಮ್ಮ ಸೈದ್ಧಾಂತಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯೋಣ ಅನ್ನುವಂತಹ ಸಂದೇಶದೊಂದಿಗೆ ನಾವು ಯಾವತ್ತೂ ಕೂಡ ಸೋಲಿನ ಬಗ್ಗೆ ತಲೆಗೆಡಿಸಿಕೊಳ್ಳದೆ ನಮ್ಮ ಮೌಲ್ಯಯುತವಾದಂತಹ ರಾಜಕೀಯದ ಬಗ್ಗೆ ಹೆಚ್ಚು ಉತ್ಸುಕರಾಗಿ ಮುನ್ನಡೆದಲ್ಲಿ ಖಂಡಿತವಾಗಿಯೂ ಮುಂದಿನ ದಿನ ಶಾಸಕರು, ಸಂಸದರು, ಮಹಾನಗರ ಪಾಲಿಕೆಯ ಸದಸ್ಯರು ಸಜ್ಜನ ರಾಜಕಾರಣಿಗಳಾಗಿ ಆಯ್ಕೆಯಾಗುವಂತಹ ಎಲ್ಲ ಸಂಭವಗಳಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ನಾವೆಲ್ಲರೂ ಜೊತೆ ಸೇರಿಕೊಂಡು ನಿರ್ಮಿಸೋಣ ಅನ್ನುವಂತಹ ಸಂದೇಶದೊಂದಿಗೆ ಅವಕಾಶಕ್ಕಾಗಿ ತಮ್ಗೆಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ SD. ಬಹಳಷ್ಟು ಸುಂದರವಾಗಿ ಮನ ದಟ್ಟಾಗುವ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ದೇಶದಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ಮನದಟ್ಟು ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ನಮ್ಮಲ್ಲಿ ಇನ್ನೋರ್ವ ಅತಿಥಿ ಮಾತಾಡಲಿಕ್ಕಿದ್ದಾರೆ. ಅದಕ್ಕೂ ಮುಂಚಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದಿಕ್ ಸದಸ್ಯರು, ಅದೇ ರೀತಿ ಶಮೀರ್ ಮಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ, ಇವರಿಬ್ಬರು ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ನಮ್ಮ ಅತಿಥಿಗಳ ಮಾತಿಗೆ ಮುಂಚಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಜೀದ್ ಫೈಜಿ ಮಲಪುರಂ ಇವರಿಗೆ ನೆನಪಿನ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಿಕ್ಕಾಗಿ ಹಫೀಜ್ ರವರನ್ನ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಸಂತೋಷ ಸರ್, ತಮ್ಮ ಈ ಒಂದು ಆಗಮನ ನಮ್ಮ ಈ ಒಂದು ಸಭೆಗೆ ಬಹಳಷ್ಟು, ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸೋಷಿಯಲ್ ಡೆಮೊಕ್ರಟಿಕ್ ಇದರ ಸದಸ್ಯತ್ವದ ಸ್ವೀಕರಣಾ ಸಮಾರಂಭ. ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಸದಸ್ಯತ್ವವನ್ನ ಪಡೆಯಲಿಕ್ಕಾಗಿ ಹಲವಾರು ಮಂದಿ ನಮ್ಮೊಂದಿಗೆ ಇವತ್ತು ಸೇರ್ಕೊಂಡಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ನಮ್ಮ ಹಿರಿಯ ವ್ಯಕ್ತಿತ್ವ ನೂರುದ್ದೀನ್, ಸಾಮಾಜಿಕ ಚಿಂತನೆ ಇರುವಂತಹ ಒಬ್ಬ ಹಿರಿಯ ವ್ಯಕ್ತಿತ್ವರನ್ನ ಈ ಒಂದು ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸದಸ್ಯತ್ವವನ್ನ ಸ್ವೀಕರಿಸಲಿಕ್ಕಾಗಿ ಸರ್ವವಿಧ ಗೌರವಗಳೊಂದಿಗೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಮಾಜದ ಬಗ್ಗೆ ಬಹಳಷ್ಟು ಚಿಂತನೆ ಇರುವಂತಹ ಅವರ ವ್ಯಕ್ತಿತ್ವ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡುವ ಕೆಲಸ ಅವರಿಗೆ ಪೂರಕವಾಗಿದೆ ಅಂತ ಅನಿಸುವ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಜೊತೆಯಾಗ್ತಾ ಇದ್ದಾರೆ. ಇವರನ್ನು ನಮ್ಮ ರಾಷ್ಟ್ರೀಯ ನಾಯಕರು, ಅದೇ ರೀತಿ ರಾಜ್ಯ ನಾಯಕರು ಸೇರಿ ಅವರನ್ನ ಈ ಒಂದು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇನ್ನು ಉಳಿದ ಎಲ್ಲರ ಹೆಸರನ್ನು ರಾಹುಲ್, ಅದೇ ರೀತಿ ನೂರುದ್ದೀನ್, ತೌಸೀಫ್, ಅಸ್ಫಾನ್, ಜುಫಾನ್, ಹಾರಿಸ್, ಮಶೂಕ್, ನಿಜಾಮ್ ಮರಕಡ, ಫಯಾಜ್, ಹಸನಬ್ಬ ಮುರಗುಡ್ಡೆ, ಅನ್ಸಾರ್ ಶಾಂತಿನಗರ,
ಜುನೈದ್ ಶಾಂತಿನಗರ, ತೌಫೀಕ್ ಶಾಂತಿನಗರ, ನಿಸಾರ್ ಶಾಂತಿನಗರ, ಮನ್ಸೂರ್ ಶಾಂತಿನಗರ, ದಾವೂದ್ ಹಕೀಂ ಶಾಂತಿನಗರ, ಅಬ್ದುಲ್ ಹಮೀದ್ ಪಂಜಿಮೊಗರು, ಮೊಹಮ್ಮದ್ ಶರೀಫ್ ಶಾಂತಿನಗರ, ಅರ್ಷದ್ ಶಾಂತಿನಗರ, ಶಾಹಿಲ್ ಶಾಂತಿನಗರ, ಹಬೀಬುಲ್ಲಾ ಶಾಂತಿನಗರ, ತಬ್ಶೀರ್ ಪಂಜಿಮೊಗರು. ನೆರೆದಿರುವ ಎಲ್ಲರೂ ಕೂಡ ಬಹಳ ದೊಡ್ಡ ಚಪ್ಪಾಳೆಯೊಂದಿಗೆ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಬೀಬುಲ್ಲಾ ಶಾಂತಿನಗರ, ತಬ್ಶೀರ್ ಪಂಜಿಮೊಗರು, ಶಾಹುಲ್ ಪಂಜಿಮೊಗರು, ಶಾಹಿಫ್ ಪಂಜಿಮೊಗರು, ಶಾಕಿಬ್ ಪಂಜಿಮೊಗರು, ಶಲೀಂ ಶಾಂತಿನಗರ, ಆಶಿಕ್. ಇನ್ಯಾರಾದರೂ ಸ್ವ ಇಚ್ಛೆಯಿಂದ ಈ ಪಕ್ಷವನ್ನ ಸೇರ್ಬೇಕಂತ ನಮಗೆ ತೋರಿದಲ್ಲಿ ದಯವಿಟ್ಟು ಮುಂದಕ್ಕೆ ಬನ್ನಿ. ಯಾಕೆಂದ್ರೆ ಈಗಾಗಲೇ ವಿಸ್ತಾರವಾದ ರಿಯಾಜ್ ಭಾಯ್ ಅವರು ತಿಳಿಸಿದ್ದಾರೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದಕ್ಕಾಗಿ ಹುಟ್ಟಿದೆ, ಯಾವುದು ನಮ್ಮ ಧ್ಯೇಯೋದ್ದೇಶಗಳು ಅನ್ನೋದನ್ನ ಯಥಾವತ್ತಾಗಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇನ್ಯಾರಿಗೆಲ್ಲ ಇದರ ಸದಸ್ಯತ್ವವನ್ನು ಪಡೆಯಬೇಕು ಅಂತ ಮನಸ್ಸಿದೆಯೋ ದಯವಿಟ್ಟು ಮುಂದಕ್ಕೆ ಬನ್ನಿ. ಹಿರಿಯರು ಕಿರಿಯರು ಎಲ್ರಿಗೂ ಕೂಡ ಸದಾವಕಾಶವಿದೆ ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಜೊತೆಯಾಗಲು. ಫಯಾಜ್ ಉರ್ಂದಾಡಿ ಬನ್ನಿ, ಮುಂದೆ ಬನ್ನಿ. ಆತ್ಮೀಯರೇ, ಜಾತಿ ಭೇದ ಮತ ಪಂಥಗಳಿಲ್ಲದೆ ಸೇರಬಹುದಾದಂತಹ ಪಕ್ಷವಿದ್ದರೆ ಅದುವೇ SDPI. ಫಾರೂಕ್ ಬನ್ನಿ ಮುಂದೆ. ಎಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನ್ಯಾಯ ನೀತಿ ಧರ್ಮ ಎಲ್ಲವನ್ನು ಕೂಡ ಈ ಒಂದು ಸುಂದರ ಕ್ಷಣದಲ್ಲಿ ಎಲ್ಲವನ್ನು ಕೂಡಿಸಿಕೊಂಡು ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಧ್ಯೇಯೋದ್ದೇಶಗಳನ್ನ ಮನಗಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮಗೆ ಬೇಕಿದೆ, ನಮಗೆ ಇದರ ಅವಶ್ಯಕತೆ ಇದೆ, ನಾವು ಇದರೊಂದಿಗೆ ಕೈ ಜೋಡಿಸಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು ಪಕ್ಷದ ಆ ಒಂದು ಸದಸ್ಯತ್ವವನ್ನು ಪಡೆದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ದೊಡ್ಡ ಚಪ್ಪಾಳೆ. ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ನಮ್ಮ ಪ್ರಾಸ್ತಾರೆ ಪಕ್ಷವಲ್ಲ, ಒಂದು ಚಳುವಳಿ ಪಕ್ಷ ನಿಮ್ಮದಾಗಿದೆ. ಸಹೋದರರೇ ಬನ್ನಿ, ಯಾರಿಗೆಲ್ಲ ಈ ಒಂದು ಸದಸ್ಯತ್ವವನ್ನು ಪಡೆಯುವ ಆಸೆ ಬೇಡ, ಹೆದರಿಕೆ ಬೇಡ, ಭಯ ಮುಕ್ತ ಹಸಿವು ಮುಕ್ತ ದೇಶವನ್ನ ಸೃಷ್ಟಿಸುವ ಒಂದೇ ಒಂದು ಉದ್ದೇಶದೊಂದಿಗೆ ಮುನ್ನಡೆಯುತ್ತಿರುವ ಅಭಿನಂದಿಸುತ್ತಾ ಈ ಒಂದು ಸದಸ್ಯತ್ವವನ್ನು ಸ್ವೀಕರಿಸಿದವರಿಗೆ ಅಭಿನಂದಿಸೋಣ. ಧೈರ್ಯದೊಂದಿಗೆ ಧ್ಯೇಯೋದ್ದೇಶಗಳನ್ನ ಮನಗಂಡು ಮುಂದೆ ಬಂದಿರುವಂತಹ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ಯಾರಾದರೂ ಬರುವವರಿದ್ರೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ಕಾರ್ಯಕ್ರಮ ಇಷ್ಟೊಂದು ಯುವ ಸಮೂಹವು ನಮ್ಮೊಂದಿಗೆ ಸೇರಿದೆ, ಅದೇ ರೀತಿ ಹಿರಿಯ ವ್ಯಕ್ತಿತ್ವಗಳು ನಮ್ಮೊಂದಿಗೆ ಸೇರಿವೆ. ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಎದೆಗಪ್ಪಿಕೊಂಡು ಮುಂದೆ ಬಂದ ಎಲ್ಲರಿಗೂ ಹೃದಯಾಂತರಾಳದ ಅಭಿನಂದನೆಗಳು. അസ്സലാമു അലൈക്കും വറഹ്മത്തുള്ളാഹി. എല്ലാവർക്കും ശാന്തിയും സമാധാനവും നേരുന്നു. പാർട്ടിയുടെ നാഷണൽ സെക്രട്ടറി റിയാസ് ഫറങ്കിപ്പേട്ട്, ബ്ലോക്ക് പ്രസിഡന്റ് നൗഷാദ് കോവൂർ, ഡിസ്ട്രിക്ട് പ്രസിഡന്റ് ജലീൽ സാഹിബ്, ഡിസ്ട്രിക്ട് ജനറൽ സെക്രട്ടറി ജമാൽ ജോക്കട്ടെ തുടങ്ങി വേദിയിലും സദസ്സിലുമുള്ള പാർട്ടിയുടെ ഭാരവാഹികൾ, പ്രിയപ്പെട്ട പ്രവർത്തകരെ, സഹോദരങ്ങളെ, ഒരു യാത്രക്കിടയിൽ വളരെ അവിചാരിതമായിട്ടാണ് ഈ ഒരു ആഘോഷത്തിൽ പങ്കാളിയാകുന്നതിന് അവസരം ലഭിച്ചത്. വളരെയധികം സന്തോഷിക്കുന്നു. രണ്ട് ആഘോഷം ഇവിടെ നടന്നിരിക്കുകയാണ്. ഒന്ന് ബ്ലോക്ക് ഓഫീസിൻ്റെ ഇനാഗുറേഷൻ. ഒരു ഓഫീസിൻ്റെ
ഇനാഗുറേഷൻ എന്നത് ഒരു ഓഫീസ് സ്റ്റാർട്ട് ചെയ്യുക, ഓപ്പൺ ചെയ്യുക എന്നത് കേവലം ഒരു പ്രോഗ്രാമിൽ അവസാനിക്കുന്നതല്ല, ഒരു ചടങ്ങിൽ അവസാനിക്കുന്നതല്ല. ഈ നാട്ടിൽ, ഈ പ്രദേശത്ത്, ഈ ബ്ലോക്കിൽ ഒന്നടങ്കം SDPI എന്ന ഈ പ്രസ്ഥാനത്തിൻ്റെ വളർച്ചയ്ക്ക്, അതോടൊപ്പം സമൂഹത്തിൻ്റെ, നാട്ടിൻ്റെ, ജനങ്ങളുടെ സേവനത്തിന് ഒരു കേന്ദ്രം ആരംഭിക്കുകയാണ്. ഇതിന് നമുക്ക് ഭാഗ്യം നൽകിയ സർവശക്തനായ അള്ളാഹുവിനെ നമുക്ക് സ്തുതിക്കാം. ഈ പ്രദേശത്തിൻ്റെ പേര് സൂചിപ്പിക്കുന്നത് പോലെ ഈ ശാന്തി ഉണ്ടാക്കുന്നതിനുള്ള, ഈ ശാന്തി നഗരത്തിൽ കൂടുതൽ ശാന്തി ഉണ്ടാക്കുന്നതിനുള്ള ഒരു ആസ്ഥാനമായി, ഒരു സ്ഥാപനമായി ഇന്നിവിടെ ഓപ്പൺ ചെയ്തിട്ടുള്ള, തുടങ്ങിയിട്ടുള്ള ഈ ഓഫീസ് കാരണമാകട്ടെ, അതിനു വേണ്ടിയുള്ള പ്രവർത്തനങ്ങൾക്ക് ഈ ഓഫീസ് കേന്ദ്രമാകട്ടെ എന്ന് ഞാൻ ആഗ്രഹിക്കുന്നു, ആശംസിക്കുന്നു. SDPI പോലെയുള്ള പ്രസ്ഥാനങ്ങളുടെ വളർച്ച, അതിൻ്റെ ആവശ്യകത ഏറ്റവും അധികം നിലനിൽക്കുന്ന കാലമാണിത്. ഇപ്പോൾ ശാന്തി നഗരത്തിൽ നിന്ന് സംസാരിക്കുമ്പോൾ നമ്മൾ ഓരോരുത്തരും അറിയേണ്ട ഒരു കാര്യം, വേൾഡ് ഹാപ്പിനെസ് ഇൻഡെക്സിൽ, അതായത് ശാന്തി, ഓരോ വ്യക്തിയും, ഓരോ വ്യക്തികളും, ഓരോ പൗരന്മാരും അവർക്ക് എത്രമാത്രം ശാന്തിയുണ്ട്, സമാധാനത്തോടെ ജീവിക്കുന്നു, ശാന്തിയോടെ ജീവിക്കുന്നു എന്നതിനെക്കുറിച്ച് ആഗോളതലത്തിൽ എല്ലാ വർഷവും നടക്കുന്ന സർവേ, ആ സർവേയിൽ ഈ 2024 കഴിഞ്ഞ വർഷം 2024 നമ്മുടെ ഇന്ത്യ 146 രാഷ്ട്രങ്ങളിൽ 126-ാം സ്ഥാനത്താണ്. എന്നുവെച്ചാൽ ലോകത്തുള്ള 146 രാഷ്ട്രങ്ങളിലെ പൗരന്മാർക്കിടയിൽ, വ്യക്തികൾക്കിടയിൽ അവരുടെ മനസ്സിൻ്റെ ശാന്തി, അവരുടെ സമാധാനം, അവരുടെ ഒരു ലൈഫ്, ഹാപ്പി ലൈഫിനെ കുറിച്ച് കൃത്യമായ സ്റ്റഡി ചെയ്തപ്പോൾ നമ്മൾ ലോക ഗുരുവാകണം എന്ന് അവകാശപ്പെടുന്ന ഈ മോദിയുടെ ഇന്ത്യ, നമ്മുടെ പ്രിയപ്പെട്ട രാജ്യം, നമ്മൾ 126-ാം സ്ഥാനത്താണെന്ന് പറഞ്ഞാൽ ലോകത്ത് 125 രാഷ്ട്രങ്ങൾ നമ്മുടെ മുമ്പിലാണ്. അത്രയും പിന്നിലാണ് നമ്മളുള്ളത്. ഇപ്പം ഇത്തരമൊരു സാഹചര്യത്തിൽ ശാന്തി ഉണ്ടാകണമെങ്കിൽ, സമാധാനം ഉണ്ടാകണമെങ്കിൽ, ആളുകളുടെ ലൈഫ്, അവരുടെ ജീവിതം സന്തോഷകരമാകണമെങ്കിൽ ഇനി കർണാടകയിലെന്നല്ല, എല്ലാ സ്റ്റേറ്റിലും, അതുപോലെ ഇന്ത്യയിലും SDPI എന്ന രാഷ്ട്രീയ പ്രസ്ഥാനം അധികാരത്തിൽ വരിക എന്നത് മാത്രമേ പരിഹാരമുള്ളൂ. കാരണം സ്വാതന്ത്ര്യത്തിന് ശേഷം, നമ്മുടെ ആസാദിക്ക് ശേഷം, നമ്മുടെ സ്വതന്ത്ര ഇന്ത്യയിൽ ഇന്ത്യൻ നാഷണൽ കോൺഗ്രസ്, അതുപോലെ കമ്മ്യൂണിസ്റ്റ് പാർട്ടികൾ, സോഷ്യലിസ്റ്റ് പാർട്ടികൾ, ഏറ്റവും ഒടുവിൽ വലതുപക്ഷ പാർട്ടിയായിട്ടുള്ള BJPയും ഭരണം നടത്തിയിട്ടുണ്ട്, ഇപ്പോൾ നടത്തിക്കൊണ്ടിരിക്കുന്നു. പക്ഷേ അവർക്കൊന്നും അവരുടെ ഭരണത്തിലൂടെ രാജ്യത്തെ ജനങ്ങളെ ശാന്തിയിലേക്ക്, അവരുടെ സമാധാനത്തിലേക്ക് എത്തിക്കാൻ സാധിച്ചിട്ടില്ല എന്നത് പ്രൂവ് ചെയ്യപ്പെട്ടിട്ടുള്ള, ഇതിനകം തെളിയിക്കപ്പെട്ടിട്ടുള്ള ഒരു കാര്യമാണ്. അതുകൊണ്ട് തന്നെ ഇനി ഇന്ത്യ രാജ്യത്തെ ജനങ്ങൾ, ഈ രാജ്യത്തെ ജനങ്ങൾ പുതിയ പരീക്ഷണത്തിന് തയ്യാറാകേണ്ടതുണ്ട്. അതിനവർക്ക് അവസരം നൽകുക എന്നതാണ്, അതിനവർക്കൊരു വേദി ഉണ്ടാക്കി കൊടുക്കുക എന്നതാണ് കഴിഞ്ഞ 15 വർഷം മുമ്പേ നമ്മുടെ മുൻഗാമികളായ ആളുകൾ
SDPI എന്ന രാഷ്ട്രീയ പാർട്ടി രൂപീകരിച്ചതിലൂടെ ചെയ്തിട്ടുള്ളത്. ഈ കാലഘട്ടത്തിൻ്റെ പ്രസ്ഥാനമാണിത്, ഭാവിയുടെ പ്രസ്ഥാനമാണിത്. ഭാവി ഇന്ത്യ ഭാസുരമാകണമെങ്കിൽ, ശാന്തിയുള്ളതാകണമെങ്കിൽ നിങ്ങൾ ഈ ശാന്തി നഗരത്തിൽ നിന്ന് ഈ പ്രസ്ഥാനത്തിൻ്റെ സന്ദേശം മറ്റു പ്രദേശങ്ങളിലേക്കും എത്തിക്കുന്നതിനും ആളുകളെ മുഴുവൻ ഈ പ്രസ്ഥാനത്തിലേക്ക് കൊണ്ടുവരുന്നതിനും നിങ്ങളെല്ലാവരും പരിശ്രമിക്കണം എന്നാണ് എനിക്ക് നിങ്ങളോട് അഭ്യർത്ഥിക്കാനുള്ളത്. അതുകൊണ്ട് തന്നെ ഇന്നിവിടെ വെച്ച് മെമ്പർഷിപ്പ് എടുത്തിട്ടുള്ള, പുതുതായി നമ്മുടെ പാർട്ടിയിൽ അംഗത്വം എടുത്തിട്ടുള്ള ആളുകൾ, അവരെ ഞാൻ പ്രത്യേകം അഭിനന്ദിക്കുകയാണ്. നിങ്ങൾ ഒരു വലിയ ഇന്ത്യ രാജ്യത്തെ വലിയ മാറ്റത്തിൻ്റെ ഭാഗമാകുവാൻ നിങ്ങൾക്ക് സാധിച്ചിരിക്കുന്നു. ഈ അവസരം പരമാവധി മാക്സിമം നമ്മൾ ഉപയോഗപ്പെടുത്തുവാനും നമ്മുടെ ജീവിതം എപ്പോഴാണ് അവസാനിക്കുക എന്നതിനെക്കുറിച്ച് നമുക്ക് യാതൊരു നിശ്ചയവുമില്ല. ഒരുപക്ഷെ നാളെ അത് അവസാനിച്ചേക്കാം. അതുകൊണ്ട് ഇന്ന് എനിക്ക് ഈ പ്രസ്ഥാനത്തിന് വേണ്ടി എന്താണ് ചെയ്യാൻ സാധിക്കുക എന്ന് ആലോചിക്കുകയാണ് നാം ചെയ്യേണ്ടത്. അള്ളാഹുവിൻ്റെ പ്രവാചകൻ പറഞ്ഞ ഒരു സന്ദേശമുണ്ട്. നാളെ ലോകാവസാനമാണ് എന്ന് നിങ്ങൾക്ക് ഉറപ്പുണ്ടെങ്കിൽ പോലും ഇന്ന് ഒരു തൈ നടാൻ അവസരം ലഭിച്ചാൽ നിങ്ങൾ അത് ചെയ്യണം എന്നാണ്. അപ്പോൾ നാളെ ലോകാവസാനമായില്ല എന്ന് വന്നേക്കാം, പക്ഷെ നമ്മുടെ അവസാനമായേക്കാം. അതുകൊണ്ട് ഇന്ന് ഒരു തൈ നടാൻ നമുക്ക് സാധിച്ചാൽ ഒരുപക്ഷെ നമ്മുടെ ശേഷം നമ്മുടെ അടുത്ത തലമുറ അതിന് വെള്ളം നൽകി അത് വളർത്തിയെടുത്തേക്കാം. അതുകൊണ്ട് ജീവിതത്തിൽ കിട്ടുന്ന ഈ സമയം നമ്മളാലാവുന്ന എല്ലാ സേവനങ്ങളും സംഭാവനകളും നമുക്കും നമ്മുടെ കുടുംബത്തിനും വേണ്ടി മാത്രമല്ല സമൂഹത്തിനു വേണ്ടിയും ചെയ്യുവാൻ നമ്മൾ ഓരോരുത്തരും ശ്രമിക്കണം എന്ന് എന്നോടും നിങ്ങളോടും അഭ്യർത്ഥിച്ചുകൊണ്ട്, വളരെ യാദൃച്ഛികമാണെങ്കിലും ഈ ആഘോഷത്തിൽ നിങ്ങളുടെ ഈ സന്തോഷത്തിൽ പങ്കാളിയാകുവാൻ ഈ അവസരം നൽകിയ സർവശക്തനായ അള്ളാഹുവിനെ ഒരിക്കൽ കൂടി സ്തുതിച്ചുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. ഇവിടെ ഉദ്ഘാടനം ചെയ്യപ്പെട്ട ഓഫീസിനും ഈ കുലൂർ ബ്ലോക്ക് കമ്മിറ്റിക്കും അതുപോലെ ഈ ശാന്തിനഗരത്തിലെ പാർട്ടിയുടെ പ്രവർത്തകന്മാർക്കും എല്ലാവർക്കും ഇവിടെ ചേർന്ന് നിങ്ങൾക്കെല്ലാവർക്കും പ്രത്യേകം ആശംസകൾ നേർന്നുകൊണ്ട് ഞാൻ ಅವಸಾನಿಪಿക്കുകയാണ്. ಅಸ್ಸಲಾಮು ಅಲೈക്കും. ವಲೈಕುಂ ಅಸ್ಸಲಾಂ ವರಹಮತುಲ್ಲಾ. ಬಹಳಷ್ಟು ಸುಂದರವಾಗಿ ಭಾರತ ದೇಶವು ಶಾಂತಿಯುತವಾಗಿರಬೇಕಾದರೆ ಮುಂದಿನ ಪರ್ಯಾಯ ವ್ಯವಸ್ಥೆ ಅದುವೇ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆ ಭಾರತ ದೇಶದ ಶಾಂತಿ ಮಜೀದ್ ಬೈಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇವರಿಗೆ ಹೃದಯಾಂತರಾಳದ ಅಭಿನಂದನೆಗಳು. SDTU ಮಂಗಳೂರು ಸಿಟಿ ಡಿಸ್ಟ್ರಿಕ್ಟ್ ಇದರ ವತಿಯಿಂದ 9/2/2025 ಬ್ಲಡ್ ಕ್ಯಾಂಪ್ ನಡೆಯಲಿಕ್ಕಿದೆ. ಪಯನೀರ್ ಕಾಂಪ್ಲೆಕ್ಸ್, ಸ್ಟೇಟ್ ಬ್ಯಾಂಕ್, ಮ್ಯಾಂಗ್ಳೂರ್. ಮತ್ತೆ ಪಕ್ಷಕ್ಕೆ ಸೇರ್ಪಡೆ ನಿಶಾನ್ ಅಬ್ಬಾಸ್, ನಿಸಾನ್ ಮತ್ತು ಅಬ್ಬಾಸ್ ಮತ್ತೆ ಪಕ್ಷಕ್ಕೆ ಸೇರ್ಪಡೆ. ಈ ಒಂದು ಪಕ್ಷದ ಅವಶ್ಯಕತೆಯ ಬಗ್ಗೆ ಅರಿತಂತಹ ಈ ಒಂದು ಸಹೋದರರಿಗೆ ಹೃದಯಾಂತರಾಳದ ಅಭಿನಂದನೆಗಳು. ಜುಫಾರ್ ಶಂಶೀರ್, ಬನ್ನಿ ಬನ್ನಿ ಮುಂದೆ. ಇಬ್ರಾಹಿಂ ಬಹಳಷ್ಟು ಚಿರಪರಿಚಿತ ಒಬ್ಬ ವ್ಯಕ್ತಿತ್ವವಾಗಿದ್ದಾರೆ. ಅವರು ಕೂಡ ಈ ಒಂದು ಹಿರಿಯ ವ್ಯಕ್ತಿತ್ವ, ಅವರು ಕೂಡ ನಮ್ಮೊಂದಿಗೆ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ ಭಾಷಾ, ಬನ್ನಿ. ಯಾರು ಸಂಕೋಚ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಪಕ್ಷ, ನಿಮಗಾಗಿ ಇರುವ ಪಕ್ಷ. ಯಾರು ಸಂಕೋಚ ಪಡಬೇಡಿ, ಮುಂದೆ ಬನ್ನಿ. ನಾಳಿನ ಭವಿಷ್ಯಕ್ಕೆ ನೀವೆಲ್ಲರೂ ಹಿಂದೆ ತಯಾರಾಗಬೇಕಾಗಿದೆ. ಆತ್ಮೀಯರೇ ಬನ್ನಿ. ತೌಫೀಕ್, ಬನ್ನಿ ತೌಫೀಕ್ ಮುಂದೆ. ಅದೇ ರೀತಿ ಇನ್ನು ಯಾರೆಲ್ಲ ಇದ್ದೀರಾ, ದಯವಿಟ್ಟು ಮನಸ್ಸಿನಲ್ಲಿ ಸಂಕೋಚ ಪಡ್ಕೋಬೇಡಿ, ದಯವಿಟ್ಟು ಮುಂದೆ ಬನ್ನಿ. ಜಿಂದಾಬಾದ್ 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 ಜಿಂದಾಬಾದ್.
ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಕೊನೆಯ ಗಳಿಗೆಯಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನೀಡಿದಂತಹ ನೌಶಾದ್ ಕಾವೂರ್ ಅಧ್ಯಕ್ಷರು SDPI ಕೂಳೂರು ಬ್ಲಾಕ್, ಇವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರನ್ನ ಬಂದ ಅತಿಥಿಗಳನ್ನ ಸ್ವಾಗತಿಸಿದಂತಹ ಹರ್ಷದ್ ಅಯ್ಯೂಬ್ ಪ್ರಧಾನ ಕಾರ್ಯದರ್ಶಿ SDPI ಕೂಳೂರು ಬ್ಲಾಕ್, ಇವರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳು. ಈ ಒಂದು ಸುಂದರವಾದ ಕಚೇರಿಯನ್ನ ಉದ್ಘಾಟನೆ ಮಾಡುವ ಮೂಲಕ ನಮಗರ್ಪಿಸಿದಂತಹ ಜನಾಬ್ ಅಬ್ದುಲ್ ಜಲೀಲ್ ಕೆ, ಜಿಲ್ಲಾಧ್ಯಕ್ಷರು SDPI ಮಂಗಳೂರು ನಗರ, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆ ಮುಖ್ಯ ಪ್ರಭಾಷಣವನ್ನ ನೀಡಿ ನಮ್ಮೆಲ್ಲರ ಮನಸ್ಸಿಗೆ ನಾಟುವಂತೆ ಭಾಷಣವನ್ನ ಮಾಡಿದಂತಹ ರಿಯಾಜ್ ಭಾಯ್ ಪರಂಗಿಪೇಟೆ SDPI ರಾಷ್ಟ್ರೀಯ ಕಾರ್ಯದರ್ಶಿ, ಇವರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ